ಅದರಲ್ಲೂ ಕೂಡ ಕಡೆ 5 ಶ್ಲೋಕಗಳು ಪರಮ ಪವಿತ್ರವಾಗಿರ್ತಕ್ಕಂತಹ ಶ್ಲೋಕಗಳು. 15ನೇ ಅಧ್ಯಾಯದ ಕಡೆ 5 ಶ್ಲೋಕಗಳು, ಅದನ್ನು ಪಾರಾಯಣ ಮಾಡಿದರೆ ಸಮಗ್ರ ಭಗವದ್ಗೀತೆಯನ್ನು ಪಾರಾಯಣ ಮಾಡಿದಂಗೆ ಆಗುತ್ತೆ. ಏನಂತ ವಿಶೇಷ ಇದೆ ಆ 5 ಶ್ಲೋಕಗಳಲ್ಲಿ ಅನ್ನೋದನ್ನು ಅದನ್ನು ಒಂದು ಸ್ವಲ್ಪ ಹೊತ್ತು ಗೀತಾ ಜಯಂತಿಯ ಅಂಗವಾಗಿ ಅದನ್ನು ಕೂಡ ಚಿಂತನೆ ಮಾಡೋಣ. ಮೊದಲು 7ನೇ ಅಧ್ಯಾಯ, ಇದಕ್ಕೆ ಜ್ಞಾನ ವಿಜ್ಞಾನ ಯೋಗ ಅಂತ ಕರೀತಾರೆ. ನಿನ್ನೆ ನಾವು ನೋಡಿದ್ವಿ ಆತ್ಮ ಸಂಯಮ ಯೋಗದಲ್ಲಿ ಜ್ಞಾನ ವಿಜ್ಞಾನ ತೃಪ್ತ ಆತ್ಮ. ಮನಸ್ಸಿಗೆ ತೃಪ್ತಿ ಬರಬೇಕಾದರೆ ಭಗವಂತನ ಜ್ಞಾನ ಭಗವಂತನ ವಿಜ್ಞಾನ ಎರಡು ಅವಶ್ಯಕ. ಜ್ಞಾನ ಅಂದರೆ ಸಾಮಾನ್ಯ ಜ್ಞಾನ, ವಿಜ್ಞಾನ ಅಂದರೆ ವಿಶೇಷ ಜ್ಞಾನ, ಆರ್ಡಿನರಿ ಸ್ಪೆಷಲ್ ಇದ್ದಂಗೆ. ಅದು ಎರಡರಿಂದ ನಾವು ತೃಪ್ತಿಯನ್ನು ಮನಸ್ಸಿಗೆ ಕೊಡಬಹುದು, ಮನಸ್ಸು ತೃಪ್ತವಾಗುತ್ತೆ. ಏನು ಜ್ಞಾನ ವಿಜ್ಞಾನ ಅಂದರೆ ಏನು? ಭಗವಂತನ ಜ್ಞಾನ ಅಂದ್ರೇನು, ಭಗವಂತನ ವಿಜ್ಞಾನ ಅಂದ್ರೇನು ಅನ್ನೋದನ್ನು ಭಗವಂತ 7ನೇ ಅಧ್ಯಾಯದಲ್ಲಿ ತಾನೇ ತಿಳಿಸ್ತಾನೆ. ಶ್ರೀ ಭಗವಾನುವಾಚ ಮಯ್ಯಾಸಕ್ತ ಮನಃ ಪಾರ್ಥ ಯೋಗಂ ಯುಂಜನ್ಮದಾಶ್ರಯ ಅಸಂಶಯಂ ಸಮಗ್ರಂ ಮಾಂ ಯಥಾ ಜ್ಞಾಸ್ಯಸಿ ತಚ್ಛೃಣು. ಜ್ಞಾನಂ ತೇಹ ಸವಿತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ ಯಜ್ಞಾತ್ವಾ ನೇಹ ಭೂಯೋನ್ಯತ್ ಜ್ಞಾತವ್ಯಂ ಅವಶಿಷ್ಯತೆ. ಇಲ್ಲಿ ಏನು ಪ್ರಶ್ನೆನೇ ಮಾಡೋದಿಲ್ಲ ಅರ್ಜುನ. ಈ ಅಧ್ಯಾಯದ ಪ್ರಾರಂಭದಲ್ಲಿ ಭಗವಂತನೇ ಉಪದೇಶ ಮಾಡಿಬಿಡ್ತಾನೆ ನೇರವಾಗಿ. ಅರ್ಜುನ, ಮಯ್ಯಾಸಕ್ತ ಮನಃ. ಹಿಂದಿನ ಅಧ್ಯಾಯದಲ್ಲಿ ಆತ್ಮ ಸಂಯಮ ಯೋಗ ಹೇಳಿದ್ದಾನೆ ಭಗವಂತ. ಅಂದರೆ ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸಬೇಕು. ಹಾಗೆ ಮನಸ್ಸನ್ನು ಭಗವಂತನಲ್ಲಿ ನಿಲ್ಲಿಸಿದವನಂತನಾಗಿ ಯೋಗಂ ಯುಂಜನ್ ಮದಾಶ್ರಯ, ಯಾವ ರೀತಿಯಾಗಿರ್ತಕ್ಕಂಥ ಯೋಗವನ್ನು ಮಾಡಬೇಕು ಅಂತ ಹಿಂದೆ ಹೇಳಿದ್ದೀನಿ. ಆ ಯೋಗವನ್ನು ಅಂದರೆ ಜ್ಞಾನೋಪಾಯವಾಗಿರ್ತಕ್ಕಂತಹ ನಿಷ್ಕಾಮ ಕರ್ಮವನ್ನು ಆಚರಣೆ ಮಾಡುತ್ತಾ ಪರಮಾತ್ಮನೇ ನಮಗೆ ಆಶ್ರಯ ಎಂಬ ವಿಷಯವನ್ನು ರಕ್ಷಕ ಅಂತ ತಿಳ್ಕೊಂಡು ಯಾವ ಸಂಶಯವೂ ಇಲ್ಲದೆ ನನ್ನನ್ನು ಹೇಗೆ ನೀವು ತಿಳ್ಕೋಬೇಕು ಅನ್ನೋದನ್ನು ಈಗ ಹೇಳ್ತೀನಿ ಕೇಳು. ಏನು ಜ್ಞಾನ ವಿಜ್ಞಾನ ಅಂದರೆ ಏನಪ್ಪ ಹೇಳ್ತೀನಿ ಕೇಳು. ಜ್ಞಾನಂ ತೇಹಂ ಸವಿಜ್ಞಾನಂ ಇದಂ ವಕ್ಷ್ಯಾಮಿ ಅಶೇಷತಃ. ಜ್ಞಾನ ಸಹಿತವಾದ ವಿಜ್ಞಾನವನ್ನು ನಾನು ನಿನಗೆ ಹೇಳ್ತೀನಿ. ಈಗ ಯಾವುದನ್ನು ತಿಳ್ಕೊಂಡ ಮೇಲೆ ಇನ್ಯಾವುದೂ ಇರೋದೇ ಇಲ್ಲ, ತಿಳ್ಕೋಬೋದು, ಉಳ್ಕೊಂಬೋದೇ ಇಲ್ಲ. ಯಾಕೆ ಗೊತ್ತಾ? ನಿನಗೆ ಹೇಳ್ತೀನಿ ಕೇಳು. ಇದು ಬಹಳ ದುರ್ಲಭ. ನಿನಗೆ ನಾನು ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಅರ್ಜುನನಿಗೆ ಹೇಳ್ತಾನೆ ಭಗವಂತ, ಯಾಕೆ ಇದನ್ನೆಲ್ಲ ನಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ನನಗೆ ಬಹಳ ಪ್ರೀತಿ ಪಾತ್ರನಾದವನು ನೀನು, ನನಗೆ ತುಂಬ ಬೇಕಾದವನು ನೀನು, ಅದಕ್ಕೋಸ್ಕರ ನಾನು ಇದನ್ನೆಲ್ಲ ನಿಮಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿ ಈಗ ಭಗವಂತ ಹೇಳ್ತಾನೆ. ಇದೆಲ್ಲ ಬಹಳ ದುರ್ಲಭ, ಎಲ್ಲರಿಗೂ ಸಿಗುವಂಥದ್ದಲ್ಲ ಇದು. ಮನುಷ್ಯಾಣಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. 1000 ಜನ ಮನುಷ್ಯರಲ್ಲಿ ಒಬ್ಬ ಜ್ಞಾನ ಸಂಪಾದನೆ ಮಾಡಬೇಕು ಅಂತ ಹೋಗ್ತಾನಂತೆ. ಸ್ವಾಮಿ ಹೇಳೋ ಮಾತು. ಯಾಕೆ ಜ್ಞಾನ ಕಾರ್ಯಕ್ಕೆ ಜನ ಜಾಸ್ತಿ ಬರಲ್ಲ? ಸಮಾರಾಧನೆಗೆ ಯಾಕೆ ಜನ ಜಾಸ್ತಿ ಬರ್ತಾರೆ, ಜ್ಞಾನ ಕಾರ್ಯಕ್ಕೆ ಯಾಕೆ ಜಾಸ್ತಿ ಜನ ಬರಲ್ಲ ಅಂತ ತುಂಬ ಎಲ್ಲರಿಗೂ ಡೌಟ್. ಅದು ಎಲ್ಲ ಕಡೆನೂ ಹಾಗೆ. ಅದು 10,000 ಜನ ಊಟ ಮಾಡ್ತಾರೆ, 500 ಜನ ಕೂತಿರ್ತಾರೆ ಆ ರೇಷ್ಯೋದಲ್ಲಿ. 100 ಜನ ಊಟಕ್ಕೆ ಬರ್ತಾರೆ, 3 ಜನ ಉಪನ್ಯಾಸಕ್ಕೆ ಬರ್ತಾರೆ. ಯಾಕೆ ಅಂತ ಪ್ರಶ್ನೆ. ಸ್ವಾಮಿ ಹೇಳ್ತಾನೆ,
ಊಟ ಮಾಡದೇ ಇದ್ದರೆ ಬದುಕೋದೇ ಇಲ್ಲ. ಅವರು ಶರೀರ ಪೋಷಣೆಗೆ ಊಟ ಅವಶ್ಯಕತೆ ತುಂಬ ಇದೆ. ಬದುಕಬೇಕು ಅನ್ನೋ ಆಸೆ ಇದ್ಮೇಲೆ ಊಟ ಮಾಡಲೇಬೇಕಲ್ವ, ಅದಕ್ಕೆ ಎಲ್ಲರೂ ಬರ್ತಾರೆ, ಅದು ಎಲ್ಲರೂ ಬದುಕಬೇಕು. ಆದರೆ ಜ್ಞಾನ ಕೆಲವರಿಗೆ ಮಾತ್ರ ಸಿಗೋದು, ಎಲ್ಲರಿಗೂ ಸಿಗಲ್ಲ, ಕಾಮನ್ ಅಲ್ಲ. ಸ್ವಾಮಿ ಹೇಳ್ತಾನೆ, ಯಾವ ರೇಷ್ಯೋದಿದೆ ಅದು? ಮನುಷ್ಯಾನಾಂ ಸಹಸ್ರೇಷು ಕಶ್ಚಿತ್ ಯತತಿ ಸಿದ್ಧಯೇ. 1000 ಜನರಲ್ಲಿ ಒಬ್ಬ ಜ್ಞಾನ ಪಡಿಬೇಕು ಅಂತ ಅಪೇಕ್ಷೆ ಪಡ್ತಾನಂತೆ. 1000:1. ಅದರಲ್ಲೂ ಕೂಡ ಯತತ ಅಂದರೆ ಪ್ರಯತ್ನ ಪಡ್ತಾನಂತೆ. ಒಂದು 1000 ಜನರಲ್ಲಿ ಒಬ್ಬ ಜ್ಞಾನವನ್ನ ಪಡಿಬೇಕು ಅಂತ ಪ್ರಯತ್ನ ಪಡ್ತಾನಂತೆ. ಆ ಪ್ರಯತ್ನ ಪಡೋರಲ್ಲೂ ಕೂಡ ಒಬ್ಬ ಸಿದ್ಧಿಯನ್ನ ಪಡಿತಾನಂತೆ. ಕಶ್ಚಿತ್ ಯತತಿ ಸಿದ್ಧಯೇ. ಅಟೆಂಪ್ಟ್ ಮಾಡೋದೇ ಒಬ್ಬ. 1000 ಜನರಲ್ಲಿ ಒಬ್ಬ ಅಟೆಂಪ್ಟ್ ಮಾಡ್ತಾನೆ. ಆ ಥರ ಅಟೆಂಪ್ಟ್ ಮಾಡಿರೋರ್ನೆಲ್ಲ ಲೆಕ್ಕ ತಗೊಂಡಾಗ ಒಬ್ಬ ಅದರಲ್ಲಿ ಸಿದ್ಧಿಯನ್ನ ಪಡೀತಾನೆ. ಅಂತಹ ಜ್ಞಾನಿಗಳಲ್ಲೂ ಕೂಡ ಸರಿಯಾಗಿ ತಿಳ್ಕೊಂಡವನು ಒಬ್ಬ. ಕಶ್ಚಿನ್ಮಾನ್ ವೇತ್ತಿ ತತ್ವತಃ. ಜ್ಞಾನ ಎಷ್ಟು ದುರ್ಲಭ ಅಂತ ಹೇಳಿದ್ರೆ ಅದಕ್ಕೆ ಜಾಸ್ತಿ ಜನ ಬರಲ್ಲ. ಈ ಸಾಮಾನ್ಯವಾಗಿರ್ತಕ್ಕಂತಹ ಕ್ಲಾಸ್ಗೆ ಎಷ್ಟು ಜನ ಬರ್ತಾರೆ, PhDಗೆ ಎಷ್ಟು ಜನ ಬರ್ತಾರೆ ಲೆಕ್ಕ ಹಾಕೋದು. ದೊಡ್ಡ ದೊಡ್ಡ ಪರೀಕ್ಷೆಗಳಿರುತ್ತಲ್ಲ ಅಲ್ಲಿ ಎಷ್ಟು ಜನ ಇರ್ತಾರೆ, ಈ ಸಾಮಾನ್ಯ ಸ್ಕೂಲುಗಳಲ್ಲಿ ಎಷ್ಟು ಜನ ಇರ್ತಾರೆ, ನೀವೇ ಲೆಕ್ಕ ಹಾಕೊಂಡ್ರಿ. ಅದು ಮೇಲೆ ಹೋಗ್ತಾ 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 ಕಷ್ಟ ಆಗುತ್ತಲ್ವಾ, ಅದಕ್ಕೆ ಜಾಸ್ತಿ ಜನ ಅದನ್ನು ಓದೋದಿಲ್ಲ. ಈಗ CA PhD ಇವೆಲ್ಲ ಎಷ್ಟು ಜನ ಮಾಡ್ತಾರೆ? ತುಂಬ ಕಡಿಮೆ ಜನ ಅದನ್ನು ಮಾಡೋದು, ಯಾಕಂದರೆ ಕಷ್ಟ ಅದು. ಹಾಗಾಗಿ ಈ ಜ್ಞಾನ ಅನ್ನೋದು ತುಂಬ ಕಷ್ಟ ಆಗಿರೋದ್ರಿಂದ 1000 ಜನರಲ್ಲಿ ಒಬ್ಬರು ಅದನ್ನು ಪ್ರಯತ್ನ ಪಟ್ಟರೆ 1000 ಜನರಲ್ಲಿ ಒಬ್ಬ ಪ್ರಯತ್ನ ಪಡ್ತಾನೆ. ಪ್ರಯತ್ನ ಪಟ್ಟವರಲ್ಲಿ ಒಬ್ಬ ಸಿದ್ಧಿಯನ್ನು ಪಡಿತಾನೆ. ಸಿದ್ಧಿಯನ್ನ ಪಡೆದವರಲ್ಲಿ ಒಬ್ಬ ಭಗವಂತನನ್ನ ಸರಿಯಾಗಿ ತಿಳ್ಕೊತಾನಂತೆ. ಅಂದ್ರೆ ಭಗವಂತನನ್ನ ಹೇಗಿದ್ದಾನೆ ಹಾಗೆ ತಿಳಿದುಕೊಳ್ಳುವುದು ತುಂಬ ದುರ್ಲಭ, ತುಂಬಾ ದುರ್ಲಭ. ಅದಕ್ಕೆ ಜ್ಞಾನ ಕಾರ್ಯಕ್ಕೆ ತುಂಬ ಕಡಿಮೆ ಬರ್ತದೆ. ಕ್ವಾಲಿಟಿ ಜಾಸ್ತಿ ಆದಂಗೂ ಕ್ವಾಂಟಿಟಿ ಕಡಿಮೆ ಆಗುತ್ತೆ, ಯಾವತ್ತೂ ಅಷ್ಟೇ. ನೋಡಿ, ನೀವು ಕ್ವಾಲಿಟಿ ಜಾಸ್ತಿ ಪದಾರ್ಥ ತಗೊಂಡ್ರೆ ಕ್ವಾಂಟಿಟಿ ಕಡಿಮೆ ಇರುತ್ತೆ. ಈಗ ತುಂಬ ಬೆಲೆ ಬಾಳೋ ವಸ್ತು ಇದೆಯಲ್ಲ, ಎಷ್ಟು ತಗೋತೀರಾ ನೀವು? ಕಡಿಮೆ ತಗೋತೀರ. ಕಡಿಮೆ ಬೆಲೆ ಪದಾರ್ಥ ಜಾಸ್ತಿ ತಗೋತೀರ. ಈಗ ಅಕ್ಕಿ ತಗೊಳ್ಳೋದೆಷ್ಟು, ಸಕ್ಕರೆ ತಗೊಳ್ಳೋದೆಷ್ಟು, ಗೋಡಂಬಿ ತಗೊಳ್ಳೋದೆಷ್ಟು, ಕೇಸರಿ ತಗೊಳ್ಳೋದೆಷ್ಟು? ನೀವೇ ನೋಡಿರ್ಬೇಕಾದ್ರೆ ಮನೆಯಲ್ಲಿ ಕೇಸರಿ ಅಕ್ಕಿ ಜಾಸ್ತಿ ತಗೋತೀವಿ, ಅದಕ್ಕಿಂತ ಕಡಿಮೆ ಸಕ್ಕರೆ ತಗೋತೀವಿ, ಅದಕ್ಕಿಂತ ಕಡಿಮೆ ಗೋಡಂಬಿ ತಗೋತೀವಿ, ಅದಕ್ಕಿಂತ ಕಡಿಮೆ ಈ ಕೇಸರಿ ತಗೋತೀವಿ. ಯಾಕೆಂದ್ರೆ ಅದು ಬೆಲೆ ಜಾಸ್ತಿ. ಅದು ಬೆಲೆ ಜಾಸ್ತಿ ಆದಂಗೂ ಯೂಸೇಜು ಕಡಿಮೆ ಆಗತ್ತೆ. ಹಾಗೆ ಭಗವಂತನ ಯಥಾರ್ಥ ಜ್ಞಾನ ಅನ್ನೋದು ತುಂಬ ಕ್ವಾಲಿಟಿ ಆದ್ದರಿಂದ ಅದನ್ನು ತಿಳಿದಿರುವವರ ಸಂಖ್ಯೆ ತುಂಬ ಕಡಿಮೆ ಇರುತ್ತೆ ಯಾವತ್ತೂ ಕೂಡ. ತಿಳ್ಕೋಬೇಕು ಅಂತ ಬರೋರ ಸಂಖ್ಯೆನೂ ಕಡಿಮೆ ಇರುತ್ತೆ. ಅದನ್ನು ಸ್ವಾಮಿ ಹೇಳ್ತಾ ಇದ್ದಾನೆ. ಇಷ್ಟು ದುರ್ಲಭವಾದ ಭಗವಂತನ ಜ್ಞಾನ. ಅಂತಹ ಭಗವಂತನ ಜ್ಞಾನವನ್ನು ನಾನೀಗ ಹೇಳ್ತಾ ಇದ್ದೀನಿ ಕೇಳು, ವಿದ್ಯೆಯನ್ನ ಅಂತ ಹೇಳಿ ಆಗ ಸ್ವಾಮಿ ಹೇಳ್ತಾನೆ. ಇಲ್ಲೆಲ್ಲ ಭಗವಂತ ತನ್ನ ಮಹಿಮೆಯನ್ನು ಹೇಳ್ತಾ ಇದ್ದಾನೆ. ಭಗವದ್ಗೀತೆ ಹೆಂಗೆ ಅರೇಂಜ್ ಮಾಡಿದ್ದಾರೆ ಅಂತ ಸ್ವಲ್ಪ ತಿಳ್ಕೊಳ್ರಿ. ಮಂತ್ರಾಲಯ ಪ್ರಭುಗಳು ಅದನ್ನು ತಿಳಿಸ್ಕೊಟ್ಟಿದ್ದಾರೆ. 18 ಅಧ್ಯಾಯಗಳನ್ನು 3 ಭಾಗ ಮಾಡಿದ್ದಾರೆ. 6, 6, 6. ಮೊದಲನೇದಕ್ಕೆ ಪ್ರಥಮ ಷಟ್ಕ, ದ್ವಿತೀಯ ಷಟ್ಕ,
ತೃತೀಯ ಷಟ್ಕ ಅಂತ ಕರೀತಾರೆ. ಷಟ್ಕ ಅಂದರೆ 6. ಫಸ್ಟ್ 6, ಸೆಕೆಂಡ್ 6, ಥರ್ಡ್ 6 ಚಾಪ್ಟರ್ಸ್. ಮೊದಲ 6 ಅಧ್ಯಾಯಗಳಲ್ಲಿ ಪ್ರಥಮ ಷಟ್ಕದಲ್ಲಿ ಜೀವ ಸ್ವರೂಪ ಎಂಥದು, ಪರಮಾತ್ಮ ಸ್ವರೂಪ ಎಂಥದು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಜೀವ ಹೇಗಿದ್ದಾನೆ, ಪರಮಾತ್ಮ ಹೇಗಿದ್ದಾನೆ, ಪರಮಾತ್ಮ ಹೇಗೆ ಶ್ರೇಷ್ಠ ಅನ್ನೋದನ್ನು ತಿಳಿಸ್ಕೊಟ್ಟಿದ್ದಾರೆ. ಆಮೇಲೆ 6 ಅಧ್ಯಾಯಗಳಲ್ಲಿ ಭಗವಂತನ ಮಹಿಮೆಯನ್ನು ಹೇಳಕ್ಕೆ ಹೊರಟಿದೆ. ಅಂದರೆ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದ ಪರ್ಯಂತ ಭಗವಂತನ ಮಹಿಮಾ ನಿರೂಪಣೆಗೋಸ್ಕರ ಹೊರಟಿದೆ. ಅಲ್ಲಿಂದ ಮುಂದೆ 6 ಅಧ್ಯಾಯಗಳು ಅದರ ವಿಸ್ತಾರ ಮಾಡಕ್ಕೆ ಹೊರಟಿದೆ. ಹೀಗೆ ಭಗವದ್ಗೀತೆಯನ್ನ 3 ವಿಭಾಗಗಳನ್ನಾಗಿ ಮಾಡಿದೆ ಅಂತ ರಾಯರು ಬರೀತಾರೆ ಗೀತಾಭಿವೃದ್ಧಿಯಲ್ಲಿ. ಹಾಗಾಗಿ 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯದ ಪರ್ಯಂತ ಭಗವನ್ ಮಹಿಮಾ ನಿರೂಪಣೆ, ಭಗವಂತ ಎಂತಹ ಮಹಿಮಾ ಉಳ್ಳವನು ಅನ್ನೋದನ್ನು ನಿರೂಪಣೆ ಮಾಡಿದ್ದಾರೆ. ಈ ಭಗವಂತ ಮೊದಲು ಏನಪ್ಪ ಅಂದರೆ ಇವನು ಪ್ರಕೃತಿಗೆ ನಿಯಾಮಕ. ಅಲ್ಲಿರೋದೆಲ್ಲ ಹೇಳಕ್ಕಾಗಲ್ಲ, ತುಂಬ ಕಷ್ಟ. ಈ ನೇಚರ್ ಅಂತ ಕರಿತೀವಿ ನಾವು, ಪ್ರಕೃತಿ ಅಂತ ಕರಿತೀವಿ, ಪ್ರಧಾನ ಅಂತ ಕರಿತೀವಿ. ಇದಕ್ಕೆ ಸ್ವಾಮಿ, ಒಡೆಯ ಭಗವಂತ. ನೋಡಿ, ಸ್ವಾಮಿ ಹೇಳ್ತಾನೆ, ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವ ಚ ಅಹಂಕಾರ ಇತೀಯಂ ಮೇ ಭಿನ್ನಾ ಪ್ರಕೃತಿರಷ್ಟದ. 8 ವಿಭಾಗವಾಗಿ ಇದೆ ಇದು ಪ್ರಕೃತಿ. ಭೂಮಿ, ನೀರು, ಅಗ್ನಿ, ಗಾಳಿ, ಆಕಾಶ, ಮನಸ್ತತ್ವ, ಬುದ್ಧಿತತ್ವ, ಅಹಂಕಾರ ತತ್ವ. ಅಹಂಕಾರ ತತ್ವದಲ್ಲೇ ಮಹತ್ತತ್ವವನ್ನು ಸೇರ್ಕೊಂಬತ್ತೆ. ಹಾಗಾಗಿ ಅಷ್ಟದಾ ಭಿನ್ನ ಪ್ರಕೃತಿ, 8 ರೀತಿಯಾಗಿದೆ ಪ್ರಕೃತಿ ಅನ್ನೋದು. ಈ ಪ್ರಕೃತಿಗೆ ನಿಯಾಮಕಳಾಗಿರತಕ್ಕಂಥವಳು ಲಕ್ಷ್ಮೀದೇವಿ. ಇದಕ್ಕೆಲ್ಲ ಜಡ ಪ್ರಕೃತಿ ಅಂತ ಕರೀತಾರೆ. ಲಕ್ಷ್ಮೀದೇವಿಗೆ ಚೇತನ ಪ್ರಕೃತಿ ಅಂತ ಕರೀತಾರೆ. ಈ ಜಡ ಪ್ರಕೃತಿಯಾದ ಈ 8 ಅದಕ್ಕೆ ನಿಯಾಮಕಳಾದ ಲಕ್ಷ್ಮೀದೇವಿ, ಇವರಿಬ್ಬರೂ ಕೂಡ ಭಗವಂತನ ಅಧೀನದಲ್ಲಿದ್ದಾರೆ. ಲಕ್ಷ್ಮೀದೇವಿನೇ ಭಗವಂತನ ಅಧೀನದಲ್ಲಿದ್ದಾಳೆ ಎಂದ ಮೇಲೆ ನಾವೆಲ್ಲ ಇದ್ದೀವಿ ಅನ್ನೋದನ್ನು ಹೇಳಬೇಕಾದ ಅಗತ್ಯನೇ ಇಲ್ಲ. ಜಗತ್ತಿನಲ್ಲಿರೋ ಪದಾರ್ಥ ಎಲ್ಲ ಪ್ರಕೃತಿಯಿಂದ ಆಗಿರೋದರಿಂದ, ಪ್ರಕೃತಿ ಭಗವಂತನ ಅಧೀನದಲ್ಲಿರೋದರಿಂದ ಲೋಕದಲ್ಲಿರೋ ಸಮಸ್ತ ಪದಾರ್ಥಗಳು ಭಗವಂತನ ಅಧೀನದಲ್ಲಿದೆ. ಸ್ವಾಮಿ ಹೇಳ್ತಾನೆ, ನನ್ನ ಮಹಿಮೆ ಎಂತದ್ದು ಗೊತ್ತಾ ಅರ್ಜುನ, ನಿಂಗೆ ಹೇಳ್ತೀನಿ ಕೇಳು. ಇಡೀ ಜಗತ್ತು ನನ್ನ ಅಧೀನದಲ್ಲಿದೆ. ಆ ಪ್ರಕೃತಿಗೆ ನಿಯಾಮಕಳಾಗಿರ್ತಕ್ಕಂತಹ ಲಕ್ಷ್ಮೀದೇವಿ ನನ್ನ ಅಧೀನದಲ್ಲಿದ್ದಾಳೆ. ನಾನು ಎಲ್ಲರಿಗಿಂತ ಸರ್ವೋತ್ತಮ. ಮಧ್ವಮತದ ಜೀವಾಳಾರು ಹರಿಸರ್ವೋತ್ತಮ. ಅದು ಯಾರೋ ಶ್ರೀಮದಾಚಾರ್ಯರು ಕಲ್ಪನೆ ಮಾಡ್ಕೊಂಡು ಹೇಳಿದ್ದಲ್ಲ. ಸಮಸ್ತ ವೇದಗಳು, ಶಾಸ್ತ್ರಗಳು, ಸೂತ್ರಗಳು, ಉಪನಿಷತ್ತು, ಪುರಾಣ, ಮಹಾಭಾರತ, ರಾಮಾಯಣ, ಭಗವದ್ಗೀತೆಯೂ ಹೇಳುತ್ತಾ ಇದೆ ಭಗವಂತ ಸರ್ವೋತ್ತಮ, ಶ್ರೀಹರಿ ಸರ್ವೋತ್ತಮ. ಅವನೇ ಹೇಳ್ತಾನೆ, ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಜನಂಜಯ ಮೈ ಸರ್ವವಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಭಗವಂತ ತನ್ನ ಮಹಿಮೆಯನ್ನು ಹೇಳಕ್ಕೆ ಪ್ರಾರಂಭ ಮಾಡಿದ್ದಾನೆ. ಇದಕ್ಕೆ ಸಾಮಾನ್ಯ ಜ್ಞಾನ, ವಿಶೇಷ ಜ್ಞಾನ ಅಂತ ಕರೀತಾರೆ. ಭಗವಂತನ ಮಹಿಮೆಯನ್ನು ತಿಳ್ಕೊಂಡ್ರೆ ಗೀತಾ ಜಯಂತಿ, ವೈಕುಂಠ ಏಕಾದಶಿ,
ಎಲ್ಲವೂ ಮಾಡಿದಂಗೆ. ಸುಮ್ಮನೆ ದೇವರ ಮುಂದೆ ಹೋಗಿ ನಿಂತ್ಕೊಂಬೋದಲ್ಲ. ದೇವಸ್ಥಾನಕ್ಕೆ ಹೋಗಿದ್ದೆ, ಇವತ್ತು ಶ್ರೀನಿವಾಸ ದೇವರ ದರ್ಶನ ಮಾಡಿದೆ, ಅಷ್ಟಕ್ಕೆ ಭಗವಂತ ಪೂರ್ತಿ ಪುಣ್ಯ ಕೊಡೋದಿಲ್ಲ. ಜ್ಞಾಪಕ ಇಟ್ಕೊಳ್ರಿ. ಆಚಾರ್ಯರು ಒತ್ತಿ ಒತ್ತಿ ಹೇಳ್ತಾರೆ ಈ ಮಾತನ್ನ. ದರ್ಶನ ಶಬ್ದಕ್ಕೆ ಎರಡರ್ಥ. ನೋಡುವುದು ಅಂತ ಒಂದರ್ಥ, ಜ್ಞಾನ ಮಾಡಿಕೊಡೋದು ಅಂತ ಇನ್ನೊಂದರ್ಥ. ಅದಕ್ಕೆ ಇದಕ್ಕೆಲ್ಲ ದರ್ಶನ ಅಂತಲೇ ಕರೀತಾರೆ. ದ್ವೈತ ದರ್ಶನ, ಅದ್ವೈತ ದರ್ಶನ, ವಿಶಿಷ್ಟಾದ್ವೈತ ದರ್ಶನ, ಬೌದ್ಧ ದರ್ಶನ, ಜೈನ ದರ್ಶನ, ಸಾಂಖ್ಯ ದರ್ಶನ, ವೈಶೇಷಿಕ ದರ್ಶನ, ನ್ಯಾಯ ದರ್ಶನ, ಇದಕ್ಕೆಲ್ಲ ದರ್ಶನಗಳು ಅಂತಲೇ ಕರೆಯೋದು. ಮತಗಳು ದರ್ಶನ ಶಬ್ದಕ್ಕೆ. ದೇವರ ದರ್ಶನ ಅಂದರೆ ದೇವರನ್ನ ನೋಡೋದು ಅಂತ ಒಂದು ಅರ್ಥ ಆದರೆ, ದೇವರನ್ನು ತಿಳಿದುಕೊಳ್ಳುವುದು ಅಂತ ಇನ್ನೊಂದು ಅರ್ಥ. ಈ ಎರಡು ದರ್ಶನದಲ್ಲಿ ಎರಡನೇ ದರ್ಶನ ಇದೆಯಲ್ಲ, ಭಗವಂತನನ್ನ ತಿಳಿದುಕೊಳ್ಳುವುದು ಅನ್ನೋದು, ಇದು ದೊಡ್ಡದು. ಆಚಾರ್ಯರೇ ಹೇಳ್ತಾರೆ ಇದನ್ನ. ಅಕಸ್ಮಾತ್ ದೇವರ ದರ್ಶನ ಮಾಡೋಕ್ಕಾಗಲಿಲ್ಲಪ್ಪ, ನಾನಾ ಕಾರಣಗಳಿಂದ ಆಗಲಿಲ್ಲ, ಏನು ಯೋಚನೆ ಮಾಡಬೇಡ್ರಿ. ನೀವು ಕೂತಲ್ಲೇ ಭಗವಂತನನ್ನು ತಿಳಿದುಕೊಳ್ಳುವ ಪ್ರಯತ್ನ ಮಾಡ್ರಿ. ಇದು ದರ್ಶನನೇ, ಇದು ದೇವ ದರ್ಶನನೇ, ಇದೇ ಮುಖ್ಯವಾದ ದರ್ಶನ. ಯಾಕೆಂದ್ರೆ ಆ ದರ್ಶನ ಮಾಡಿದಾಗ ಈ ದರ್ಶನ ಬರೋದಿಲ್ಲ, ಈ ದರ್ಶನ ಮಾಡಿದಾಗ ಆ ದರ್ಶನ ಬರುತ್ತೆ. ಇದನ್ನಿಟ್ಕೊಂಡೇ ವಿಜಯದಾಸರು ಹೇಳಿದ್ದು, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ. ನೋಡು, ಅವರಲ್ಲಿ ಹೋಗ್ಲೇ ಇಲ್ಲ. ನಾವಿಲ್ಲಿಂದ ಕಷ್ಟಪಟ್ಟು ತಿರುಪ್ತಿಗೆ ಹೋಗ್ತೀವಿ, ಅವ್ರು ಬಂದಿಲ್ಲ ಅಂತಾರೆ. ನೀನು ನೋಡಕ್ ಬರಲಿಲ್ಲ, ನಾನು ಯಾಕೆ ಬರಲಿಲ್ಲ? ಅವ್ರು ಯಾವ ದರ್ಶನ ಮಾಡ್ತಾರಾಗರೆ? ವಿಜಯರಾಯರು ಮಾಡುವ ದರ್ಶನ ಯಾವುದು? ಭಗವಂತನ ದರ್ಶನಕ್ಕೆ ನಾನು ತಿರುಪ್ತಿಗೆ ಬರಲಿಲ್ಲ ಅಂತಾರೆ. ನಿನ್ನ ದರ್ಶನಕ್ಕೆ ಬರಲಿಲ್ಲ ನಾನು. ಯಾಕೆಂದ್ರೆ ನಿನ್ನನ್ನು ಅಲ್ಲೇ ನೋಡಬಹುದು, ನಾನು ಗ್ರಂಥದಲ್ಲಿ ನೋಡಬಹುದು, ಸರ್ವತ್ರ ನೋಡಬಹುದು. ನಿನ್ನನ್ನ ಇಲ್ಲೇ ಬರಬೇಕಾದ ಅಗತ್ಯ ಇಲ್ಲ. ಗೊತ್ತಾಯ್ತಲ್ಲ ಈಗ ವಿಜಯದಾಸರು ಯಾವ ದರ್ಶನ ಮಾಡಿದ್ರು ಅಂತ. ಅದೆಲ್ಲ ಅವರು ಮಹಿಮೇನೇ ಅಲ್ಲಿ ವರ್ಣನೆ ಮಾಡಿರೋದು, ಇನ್ನೇನಿಲ್ಲ. ಭಗವಂತ ಸರ್ವತ್ರ ವ್ಯಾಪ್ತ, ಇದು ದರ್ಶನ. ಈ ಜ್ಞಾನ ಇದೆಯಲ್ಲ, ಎಲ್ಲೆಲ್ಲಿಯೂ ನೀನು ವ್ಯಾಪ್ತನಾಗಿರಲಿಕ್ಕೆ ಇಲ್ಲಿಗೆ ಬಾಹು ಕಾರಣವೇನಿದೋ, ಸೊಲ್ಲಿಗೆ ಕಂಬದಲ್ಲಿ ತೋರಿದ ಮಹಾಮಹಿಮ ಅಲ್ಲಿ ಇಲ್ಲೇ ನಯ್ಯ ಬಲ್ಲ ಭಕ್ತರಿಗೆ. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ. ದಾಸರ ಏನು ಉತ್ತರ ಕೊಟ್ಟರು ಅವರು? ಎಲ್ಲ ಕಡೆ ವ್ಯಾಪ್ತನಾಗಿದ್ದಾನೆ ಭಗವಂತ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ ಎನ್ನುವುದು ಒಂದು ದರ್ಶನನೇ. ಯಾರು ಈ ರೀತಿ ಚಿಂತನೆ ಮಾಡ್ತಾರೆ ಅದು ಭಗವದ್ ದರ್ಶನನೇ. ಅದು ಅದನ್ನು ಸ್ವಾಮಿ ಇಲ್ಲಿ ಹೇಳ್ತಾ ಇದ್ದಾನೆ. ಮತ್ತ ಪರತರಂ ನಾಣ್ಯತೆ ಕಿಂಚಿದಸ್ತಿ ಧನಂಜಯ. ಹೇ ಧನಂಜಯ, ಹೇ ಅರ್ಜುನ, ಮತ್ತಃ ಪರತರಂ ನಾಸ್ತಿ ಕಿಂಚಿತ್. ನನಗಿಂತ ಶ್ರೇಷ್ಠವಾದ ವಸ್ತು ಇನ್ನೊಂದಿಲ್ಲ. ಅವನ ಬಾಯಲ್ಲೇ ಬರುತ್ತೆ, ಭಗವಂತನ ಬಾಯಲ್ಲೇ ಬಂದಿದೆ ನೋಡ್ರಿ. ಪರ, ಪರತರ, ಪರತಮ. ಗುಡ್, ಬೆಟರ್, ಬೆಸ್ಟ್, ಗ್ರೇಟ್, ಗ್ರೇಟರ್, ಗ್ರೇಟೆಸ್ಟ್. ಇಂಗ್ಲಿಷಲ್ಲಿ 3 ಡಿಗ್ರಿಗೆ ಹೇಳ್ತಾರೆ. ಪರ, ಪರತರ, ಪರತಮ. ಭಗವಂತ ಪರತರ ಇಲ್ಲ ಅಂತ, ಪರತಮ ಇರ್ಬೋದಾ ಅಂತ ಡೌಟ್ ಬಂದ್ಬಿಡುತ್ತೆ ಅವಾಗ. ನನಗಿಂತ ಬೆಟರ್ ಯಾವುದೂ ಇಲ್ಲ ಅಂದ್ರೆ ನಿನಗಿಂತ ಬೆಸ್ಟ್ ಇರ್ಬೋದಲ್ವಾ? ಬೆಟರ್ ಇಲ್ಲ ಇರೋದು ಬೇಡ, ಬೆಸ್ಟ್ ಇರ್ಬೋದಲ್ವಾ ಅಂದ್ರೆ ಇಲ್ಲ. ಲೋಕದಲ್ಲೂ ಹಂಗೆ ಹೇಳೋದು. ನಥಿಂಗ್ ಈಸ್ ಬೆಟರ್ ದನ್ ಮೀ ಅಂದ್ರೆ ಬೆಟರೂ ಇಲ್ಲ ಬೆಸ್ಟೂ ಇಲ್ಲ ಅಂತಾನೆ ಅರ್ಥ. ಬೆಟರೇ ಇದೆ ಇದ್ದಾಗ ಬೆಸ್ಟ್ ಎಲ್ಲಿಂದ ಬರುತ್ತೆ? ಅದಕ್ಕೆ ಭಗವಂತ ಪರತರ ಅಂದ, ಪರತಮ ಅಂತ ಯಾಕೆ
ಇರಲಿಲ್ಲ ಭಗವಂತ ಅಂತ ವಿಚಾರ ಮಾಡ್ತಾರೆ. ಶ್ರೀಮದ್ ಆಚಾರ್ಯರು ವಿಚಾರ ಮಾಡ್ತಾರೆ, ಎಲ್ಲರೂ ವಿಚಾರ ಮಾಡಿದ್ದಾರೆ. ಮತ್ತ ಪರತರಂ ನಾಸ್ತಿ ಕಿಂಚಿತ್ ಅಸ್ತಿ ಧನಂಜಯ. ನಾನು ಪರತರ ಅದನ್ನ ಅದಕ್ಕಿಂತ ಚೆನ್ನಾಗಿರೋದು, ಅದಕ್ಕಿಂತ ಶ್ರೇಷ್ಠವಾದ ವಸ್ತು ಇನ್ನೊಂದಿಲ್ಲ ಅಂತ ಭಗವಂತ. ಬೇಡ, ಒಂದಕ್ಕಿಂತ ಎರಡು ಜಾಸ್ತಿ, ಎರಡಿಲ್ಲ ಅಂದ್ರೆ ಮೂರಿರ್ಬೋದಲ್ವಾ ಅಂತ ಹೇಳಿದ್ರೆ, ಪರತರ ವಸ್ತುವೇ ಇಲ್ಲದೆ ಇದ್ದಾಗ ಪರತಮ ವಸ್ತು ಎಲ್ಲಿಂದ ಬರುತ್ತೆ? ಲಕ್ಷ್ಮೀಕಾಂತ ಸಮಂತತೋ ವಿಕಲಯನ್ ನೈವೇಶಿತು ಸ್ಥೇಸಮಂ ಪಶ್ಯಾಮ್ಯುತ್ತಮ ವಸ್ತು ದೂರತರತೋ ಅಪಾಸ್ತಂ ರಸೋಯೋಷ್ಟಮ. ಶ್ರೀಮದ್ ಆಚಾರ್ಯ ಹೇಳ್ತಾರೆ ಮಾತನ್ನು. ಭಗವಂತ ಸರ್ವೋತ್ತಮ ಅಂತ ಎಲ್ಲಿ ಹೇಳಿದೆ ಅಂದಾಗ ಈ ಶ್ಲೋಕ ಹೇಳಬೇಕು ನಾವು. ಮತ್ತ ಪರತರಂ ನಾಣ್ಯತ್ ಕಿಂಚಿದಸ್ತಿ ಧನಂಜಯ. ಇದು ಜ್ಞಾನ, ಇದು ಭಗವಂತನ ಜ್ಞಾನ. ನೋಡಿ, ಭಗವಂತನ ದರ್ಶನ ಮಾಡೋದಕ್ಕೂ ಈ ದರ್ಶನ ಮಾಡೋದಕ್ಕೂ ಏನು ವ್ಯತ್ಯಾಸ ಅಂದರೆ 365 ದಿವಸನೂ ಈ ದರ್ಶನ ಮಾಡಬೇಕು. ಆದರೆ 350 ದಿವಸ ಯಾರು ಶ್ರೀನಿವಾಸ ದೇವರ ಗುಡಿಗೆ ಹೋಗಿ ದರ್ಶನ ಮಾಡ್ಕೊಂಡು ಬರಲ್ಲ. 365 ದಿವಸನೂ ಹಿಂಗೆ ಅಲಂಕಾರ ಏನು ಮಾಡಿರೋಲ್ಲ. ಅರ್ಚಕರು ಆ ದೇವರು ಇಬ್ಬರೇ ಕೂತಿರ್ತಾರೆ. ಬೇಕಾದ್ರೆ ಬೇರೆ ದಿವಸ ಹೋಗಿ ನೋಡ್ರಿ, ಇವತ್ತು ಹೋಗಿ ನೋಡ್ಕೊಂಬನ್ರಿ. ಇವತ್ತು ಎಲ್ಲಿಗೆ ಹೋಗಿದ್ರು ಅಲ್ಲಿಗೆ ಇನ್ನೊಂದು ದಿವಸ ಹೋಗ್ರಿ. ಅಲ್ಲಿ ಅರ್ಚಕರು ಒಬ್ಬರೇ ಒಬ್ಬರು ಕೂತಿರ್ತಾರೆ. ಈಚೆ ಕಡೆ ದೇವರು ಇರ್ತಾರೆ, ಅರ್ಚಕರು ಇರ್ತಾರೆ. ಯಾಕೆ ಇಷ್ಟೊಂದು ಕ್ಯೂ ಇರಲ್ಲ? ಯಾಕೆ ಇಷ್ಟೊಂದು ಅಲಂಕಾರ ಇರಲ್ಲ? ಯಾಕೆ ಇಷ್ಟೊಂದು ವಿದ್ಯುತ್ ದೀಪ ಇರಲ್ಲ? ಯಾಕೆ ಇಷ್ಟೊಂದು ಈಚೆ ಕಡೆ ಪರ್ಷೆ ಇರಲ್ಲ? ಯಾಕೆ ಎಲ್ಲಿ ಲಾಡು ಗಿಡು ಚೆಲ್ಲಿರಲ್ಲ ಹೊರಗಡೆ? ಹೋಗಲ್ಲ ಬೇರೆ ದಿವಸ. ಇವತ್ತೊಂದಿನ ದುಡ್ಡು ಬಿಡ್ತೀವಿ ನಾವು. ಯಾಕೆ? ಇವತ್ತು ಹೋದವರೆಲ್ಲ ವೈಕುಂಠಕ್ಕೆ ಹೋಗ್ತಾರೆ ಅಂತ. ವೈಕುಂಠಕ್ಕೆ ಹೋಗೋದು ಅಷ್ಟು ಸುಲಭ ಆಗಿದ್ದಿದ್ರೆ ಆಚಾರ್ಯರು ಗ್ರಂಥ ಯಾಕೆ ಬರೀತಾ ಇದ್ರು? ಎಲ್ಲರೂ ವೈಕುಂಠ ಏಕಾದಶಿ ದಿವಸ ಶ್ರೀನಿವಾಸ ದೇವರ ದರ್ಶನ ಮಾಡ್ಕೊಂಡು ಬಂದ್ಬಿಡಿ ಅಂತ ಹೇಳ್ಬಿಡ್ಬೋದಾಯಿತು. ಸರ್ವಮೂಲ ಗ್ರಂಥ ಯಾಕೆ ಬರೋದು? ಹಂಗೆಲ್ಲ ಹುಚ್ಚಾಪಟ್ಟೆ ಅರ್ಥ ಮಾಡ್ಕೊಂಡ್ಬಿಡ್ಬಾರ್ದು. ಇವತ್ತು ಆ ಬಾಗಿಲಲ್ಲಿ ಹೋದವರೆಲ್ಲ ವೈಕುಂಠಕ್ಕೆ ಹೋಗ್ತೀವಿ ಅಂತ. ದೇವರ ದರ್ಶನ ಮಾಡ್ಕೊಂಡು ಬಂದಿದ್ವಿ, ಸಂತೋಷ. ನಾಳೆಯಿಂದ ಏನು ಪುರಾಣಕ್ಕೆ ಬರಬೇಕಾಗಿಲ್ಲ, ನಾವು ವೈಕುಂಠ ಕೂಡ ಹೋಗ್ತೀವಿ ಅಲ್ಲ, ಇನ್ಯಾಕೆ ಬರ್ಬೇಕು ಪುರಾಣಕ್ಕೆ? ಹಂಗಲ್ಲ ಅರ್ಥ. ಅದಕ್ಕೆ ದರ್ಶನ ಅಂದರೆ ಎರಡನೇ ಅರ್ಥದಲ್ಲೇ ಇರೋದು ನಿಜವಾದ ದರ್ಶನ. ಅದು ಏನಂತ ತಿಳ್ಕೊಂಡ್ರಿ? ಏನಂತ ನೀವು ಚಿಂತನೆ ಮಾಡಿದ್ರಿ? ಶ್ರೀನಿವಾಸ ದೇವ್ರ ಮುಂದೆ ನಿಂತಾಗ ಹೇಳ್ರಿ, ಏನಂತ ಚಿಂತನೆ ಮಾಡಿದ್ರಿ? ಅಯ್ಯೋ, ಎಷ್ಟು ಒಡವೆ ಹಾಕಿದ್ದಾರೆ, ಎಷ್ಟು ಅಲಂಕಾರ ಮಾಡಿದ್ದಾರೆ, ಎಷ್ಟು ಹೂವು ಹಾಕಿದ್ದಾರೆ, ಎಷ್ಟು ಲೈಟ್ ಬಿಟ್ಟಿದ್ದಾರೆ, ಅದು ಫಳ ಹೊಳೆಯುತ್ತೆ. ಇವತ್ತೆಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರ್ತಾರೆ. ಅದನ್ನು ನೋಡ್ಕೊಂಡು ವಾಪಸ್ ಬಂದ್ಬಿಡ್ತೀವಿ ಅಷ್ಟೇ. ಏನು ಭಗವಂತನ ಮಹಿಮೆ ಚಿಂತನೆ ಮಾಡ್ತೀವಿ ಆ ಎದುರಿಗಿದ್ದಾಗ? ಮಾಡೋಕ್ಕಾಗಲ್ಲ. ಇಲ್ಲಿ ನೋಡ್ರಿ, 1 hour ಟೈಮ್ ಇರುತ್ತೆ, 2 hours ಟೈಮ್ ಇರುತ್ತೆ. ನಿಧಾನಕ್ಕೆ ಭಗವಂತನ ಗುಣಗಳನ್ನು ಚಿಂತನೆ ಮಾಡ್ಬೋದು. ಅದರಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ಮತ್ತ ಪರತರಂ ನಾಣ್ಯ ಕಿಂಚಿದಸ್ತಿ ಧನಂಜಯ. ಮೊದಲನೇ ನೋಡಿದ್ವಿ, ಪ್ರಕೃತಿಗೆ ನಿಯಾಮಕ ಭಗವಂತ. ಪ್ರಕೃತಿ 8 ವಿಭಾಗದಿಂದ ಕೂಡಿರುವ ಮಹಾಲಕ್ಷ್ಮೀ ದೇವಿಯ ಅಭಿಮಾನಿಯಾಗಿರ್ತಕ್ಕಂತಹ ಪ್ರಕೃತಿ, ಜಡ ಪ್ರಕೃತಿಗೂ ಭಗವಂತ ನಿಯಾಮಕ, ಚಿತ್ ಪ್ರಕೃತಿಗೂ ಭಗವಂತ ನಿಯಾಮಕ. ಅಲ್ಲಿಗೆ ಚಿದ ಪ್ರಕೃತಿ ನಿಯಾಮಕ ಅಂತ ಭಗವಂತನದು ಒಂದು ಗುಣ. ಇದು ದರ್ಶನ ಅಂದರೆ. ಆಮೇಲೆ ಹೇಳ್ತಾನೆ ಭಗವಂತ, ನನ್ನ ಮೇಲೆ ಯಾರೂ ಇಲ್ಲ, ನಾನು ಸರ್ವೋತ್ತಮ ದೇವತೆ. ಇದು ಎರಡನೇ ದರ್ಶನ. ಆಮೇಲೆ ನೀವೆಲ್ಲ ನನ್ನನ್ನು ಆಶ್ರಯಿಸ್ಕೊಂಡಿದ್ದೀರಾ. ಅವನು ದೊಡ್ಡವನಾಗಿರ್ಬೋದು, ಎಲ್ಲೋ ಇರ್ತಾನೆ, ನಮಗೂ ಅವನಿಗೂ ಏನು ಸಂಬಂಧ ಅಂತ ಕೇಳಬಾರ್ದು. ಈ ಪ್ರೆಸಿಡೆಂಟ್ ಇರ್ತಾನೆ, ಅವರೆಲ್ಲ ಡೆಲ್ಲಿಲಿ ಇರ್ತಾನೆ, ರಾಷ್ಟ್ರಪತಿ ಭವನದಲ್ಲಿ ಇರ್ತಾನೆ, ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಮನೇಲಿ ನಾವು ಇರ್ತೀವಿ. ಏನಿದ್ರೇನು ಇವಾಗ? ಅವನು ಅಲ್ಲಿದ್ದಾನೆ, ನಾವಿಲ್ಲಿದ್ದೀವಿ, ನಮಗೆ ನಾವು ದಿನಾಲು ನಮಸ್ಕಾರ ಹಾಕೊಂಡು ಬರ್ತೀವ ನಾವು. ಹಾಗೆ ಭಗವಂತ ಸರ್ವೋತ್ತಮ ಆಗಿರ್ಬೋದು, ನಮಗೂ ಅವನಿಗೂ ಏನು ಸಂಬಂಧ? ಸ್ವಾಮಿ ಹೇಳ್ತಾನೆ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಎಂಥ ಉದಾಹರಣೆ ಕೊಟ್ಟಿದ್ದಾರೆ, ಸಾಮಾನ್ಯ ಮನುಷ್ಯನಿಗೂ ಅರ್ಥ ಆಗಬೇಕು. ಅರ್ಜುನ ದೊಡ್ಡ ಅಧಿಕಾರಿ, ಇಂದ್ರದೇವರು ಅಪರೋಕ್ಷ ಜ್ಞಾನಿ. ಎಷ್ಟು ದೊಡ್ಡ ದೊಡ್ಡ ದೇವತೆಗಳಿಗೆ ಇಂದ್ರದೇವರು ದೊಡ್ಡವರವರು. ಭಾಗವತದಲ್ಲಿದೆ ಆ ಮಾತು, ಷಷ್ಠ ಸ್ಕಂದದಲ್ಲಿ. ಸಿದ್ಧರು, ಚಾರಣರು, ದಿಕ್ಪಾಲಕರು, ಗಂಧರ್ವರು, ಯಕ್ಷರು, ರಾಕ್ಷರು, ಕಿನ್ನರರು,
ಕಿಂಪುರುಷರು, ಮರುತ್ತುಗಳು, ಇವರಿಗೆಲ್ಲ ನಿಯಾಮಕರು ಇಂದ್ರದೇವರು. ಅಂತಹ ಇಂದ್ರದೇವರಿಗೆ ಉಪದೇಶ ಮಾಡಬೇಕಾದ ಅಗತ್ಯ ಇಲ್ಲ. ಅವರನ್ನು ನಿಮಿತ್ತ ಮಾಡಿಕೊಂಡು ನಮಗೆಲ್ಲ ಹೇಳ್ತಾ ಇದ್ದಾರೆ ಭಗವಂತ. ಸೂತ್ರೇ ಮಣಿಗಣ ಇವ, ಮಣಿಗಳೆಲ್ಲ ಇದೆಯಲ್ಲ ಅದು ಹೆಂಗೆ ನಿಂತಿರುತ್ತೆ. ಆ ಮಣಿ ಒಂದಕ್ಕೊಂದಕ್ಕೆ ಅಂಟ್ಕೊಂಡು ಸರ ಮಾಡಿ ಹಾಕೋತಾರಲ್ಲ, ಈ ಕರಿಮಣಿ ಪೋಣಿಸ್ಕೊಂಡು ಹಾಕೋತಿರಲ್ಲ, ಆ ಮಣಿಗಳೆಲ್ಲ ಯಾವುದನ್ನ ಆಧರಿಸ್ಕೊಂಡು ನಿಂತಿದೆ ಅಂದ್ರೆ ಆ ಒಳಗಡೆ ಇರೋ ದಾರವನ್ನ ಆಶ್ರಯಿಸ್ಕೊಂಡಿರೋದು. ಅದಕ್ಕೆ ದಾರ ಬಿಚ್ಚೋಯ್ತು, ದಾರ ಏನಾದರೂ ಕಡ್ದೋಯ್ತು, ದಾರ ಹೆಚ್ಚೋಯ್ತು ಅಂದ್ರೆ ನಿಮ್ಮ ಮಣಿ ಎಲ್ಲ ಉದೋಗುತ್ತೆ ನೋಡಿ. ಹುಡ್ಕೊಂಬರ್ಬೇಕು ಎಲ್ಲೆಲ್ಲಿ ಹೋಗಿದೆ, ಅದು ಕೋವಿ ಗುಂಡು ಎಲ್ಲ ಎಲ್ಲೋ ಬಿದೋಗಿರುತ್ತೆ. ಕೆಲವರಿಗೆ ದಾರ ತುಂಬ ಅದು ಯೂಸ್ ಮಾಡಿ 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 ದಾರ ಹಳೇದಾಗೋದ್ರೆ, ದಾರ ಹೆಚ್ಚೋದ್ರೆ ಎಲ್ಲೋ ಬಿದ್ದೋಗಿರುತ್ತೆ. ಅರ್ಥಾತ್ ಆ ದಾರ ಹೋಯ್ತು ಅಂದ್ರೆ ಇದು ಯಾವುದು ನಿಂತಿರಲ್ಲ ಈ ಮಣಿಗಳು. ಹಂಗೆ ಭಗವಂತ ಹೇಳ್ತಾರೆ, ನೀವೆಲ್ಲ ಮಣಿಗಳಿದ್ದಂಗೆ ನಾನು ದಾರ ಇದ್ದಂಗೆ. ನನ್ನನ್ನ ಆಶ್ರಯಿಸಿಕೊಂಡು ನೀವೆಲ್ಲ ನಿಂತಿದ್ದೀರಾ. ಇಡೀ ಜಗತ್ತು ನನ್ನನ್ನು ಆಶ್ರಯಿಸಿಕೊಂಡಿದೆ. ಮಯಿ ಸರ್ವಂ ಇದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಆ ಮಣಿಗಳ ಸಮೂಹ ಅನ್ನೋದು ಹೇಗೆ ದಾರವನ್ನ ಅವಲಂಬಿಸಿಕೊಂಡು ನಿಂತಿದೆಯೋ ಹಾಗೆ ಇಡೀ ಜಗತ್ತು ನನ್ನನ್ನು ಆಶ್ರಯಿಸಿಕೊಂಡಿದೆ. ದಾರದ ಆಧಾರದಿಂದ ಇವತ್ತು ನಿಮ್ಮ ಮಣಿ ಕರಿಮಣಿ ಸರ ನಿಂತಿರೋ, ಅಥವಾ ಬಂಗಾರದ್ದೇ ಹಾಕೊಳ್ಳಿ, ಆ ಬಂಗಾರದ ತಂತಿಯ ಆಧಾರದಿಂದ ನಿಂತಿರೋದು ಒಂದರ್ಥ. ಅದಕ್ಕೆ ಅಂದ್ರೆ ಏನು? ಇಡೀ ಜಗತ್ತು ಭಗವಂತನನ್ನ ಆಶ್ರಯಿಸಿಕೊಂಡಿದೆ. ಈ ದರ್ಶನ 365 ದಿವಸನೂ ಮಾಡ್ಬೋದು. ಇದನ್ನು ಜ್ಞಾಪಿಸ್ಕೊತಾ ಇದ್ರೆ ದಿನಾಗ್ಲೂ ನಮಗೆ ತಿರುಪತಿ ತಿಮ್ಮಪ್ಪನ ದರ್ಶನನೋ, ನರಸಿಂಹದೇವರ ದರ್ಶನನೋ, ರಾಮದೇವರ ದರ್ಶನನೋ, ನಿಮ್ಮ ಇಷ್ಟ ದೇವತೆಯ ದರ್ಶನ, ಎಲ್ಲ ಭಗವಂತ ರೂಪಗಳಲ್ಲೂ ಈ ಗುಣ ಇದೆ. ಇದನ್ನೆಲ್ಲ ಚಿಂತನೆ ಮಾಡೋಕ್ಕಾಗತ್ತಾ? ಮಾಡಿದ್ರೆ ಯಾರಾದರೂ ಒಬ್ರು ಹೋಗಿ ಇವತ್ತು ಆಗಲ್ಲ. ಅದಕ್ಕೆ ವಿಜಯದಾಸ್ ಹೇಳಿದ್ದು, ನಿನ್ನ ದರ್ಶನಕ್ಕೆ ಬಂದವನಲ್ಲವೋ, ಸಾಧ್ಯ ಇಲ್ಲ. ಎಲ್ಲೋ ಜ್ಞಾನಿಗಳಿಗೆ ಬರುತ್ತೆ, ಭಗವಂತನ ಮುಂದೆ ನಿಂತಾಗ ಇದೆಲ್ಲ ಸದಾ ಚಿಂತನೆ ಮಾಡೋರಿಗೆ ಬರುತ್ತೆ. ಅದರಲ್ಲಿ ಇನ್ನೊಂದು ವಿಶೇಷ ಇದೆ ನೋಡ್ರಿ. ಈ ಮಣಿಗಳೆಲ್ಲ ಸೂತ್ರವನ್ನ ಆಧರಿಸಿಕೊಂಡು ನಿಂತಿರುತ್ತಲ್ವಾ, ಆದರೆ ಈಚೆ ಕಡೆ ಕಾಣೋದು ಬರೀ ಮಣಿನೇ ಹೊರತು ಸೂತ್ರ ಕಾಣದೇ ಇಲ್ಲ, ದಾರ ಕಾಣದೇ ಇಲ್ಲ. ಬೇಕಾದ್ರೆ ನೋಡ್ರಿ, ದಾರ ಕಾಣದಂಗೆ ಮಣಿಗಳನ್ನ ಆಶ್ರಯಿಸಿಕೊಂಡಿದೆ. ಹಂಗೆ ಭಗವಂತ ನಮಗೆ ಕಾಣಿಸಿದಂತೆ ನಮ್ಮನ್ನು ಹೊತ್ಕೊಂಡಿದ್ದಾನೆ, ನಮಗೆ ಕಾಣಿಸಿದಂತೆ ಜಗತ್ತಿಗೆ ಆಧಾರನಾಗಿದ್ದಾನೆ. ದಟ್ಟವಾಗಿ ಪೋಣಿಸ್ಬಿಟ್ರೆ ನೀವು, ಒಂದು ಮಣಿ ಪಕ್ಕ ಒಂದು ಮಣಿ, ಒಂದು ಮಣಿ ಪಕ್ಕ ಒಂದು ಮಣಿ ಪೋಣಿಸ್ಬಿಟ್ರೆ ದಾರ ಕಾಣೋದೇ ಇಲ್ಲ. ಯಾವ ದಾರ ಎಲ್ಲ ಮಣಿಯನ್ನ ಧರಿಸಿಕೊಂಡಿದೆಯೋ, ಯಾವ ಮಣಿ ಯಾವ ದಾರವನ್ನು ಆಶ್ರಯಿಸಿಕೊಂಡು ಎಲ್ಲ ಮಣಿ ನಿಂತಿದೆಯೋ ಆ ದಾರ ಒಳಗಿದೆ, ಅದು ಮಣಿಯ ಒಳಗಿದೆ. ನಮ್ಮೊಳಗಿದ್ದು ಭಗವಂತ ನಮ್ಮನ್ನು ಧಾರಣೆ ಮಾಡಿದ್ದಾನೆ, ಹೊರಗಡೆ ಇದ್ದು ಮಾಡಿಲ್ಲ. ಮಣಿ ಒಳಗಿದೆ, ದಾರ ಜ್ಞಾಪಿಸ್ಕೊಳ್ಳಿ. ಆಚೆ ಕಡೆಯಿಂದ ಅದು ಧಾರಣೆ ಮಾಡಿಲ್ಲ, ಮಣಿ ಒಳಗೆ ಹೊಟ್ಟೋಗಿರುತ್ತೆ. ಪ್ರೋತ, ಅದಕ್ಕೆ ಪ್ರೋತ ಅಂತ ಕರೀತಾರೆ, ಅದರೊಳಗೆ ಹೊಟ್ಟೋಗಿರುತ್ತೆ. ಮೈ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ. ಇದು ಭಗವಂತನ ವ್ಯಾಪಾರ. ಅದಕ್ಕೇನೆ ಪ್ರತಿಯೊಂದು ಪದಾರ್ಥವನ್ನು ನೋಡಿದಾಗ ಅದರೊಳಗೆ ಪ್ರೋತವಾಗಿರೋ ಭಗವಂತನನ್ನು ನೋಡಬೇಕು. ನಿಜವಾಗಲೂ ನಾವು ಸರಕ್ಕೆ ಬೆಲೆ ಕೊಡಬೇಕಾಗಿರೋದು ಮಣಿಗಲ್ಲ, ಒಳಗಡೆ ಇರೋ ದಾರಕ್ಕೆ. ಆ ದಾರದಿಂದ ಮಣಿ ನಿಂತಿದೆ. ಆದರೆ ನಾವು ದಾರವನ್ನು ಅಸಡ್ಡೆ ಮಾಡಿಬಿಡ್ತೀವಿ, ಮಣಿಯನ್ನು ಹೊಗಳ್ತೀವಿ, ಎಷ್ಟು ಚೆನ್ನಾಗಿದೆ ಇದು ಅಂತ. ಆದರೆ ಅದು ನಿಂತಿರೋದು ದಾರದಿಂದ ಅನ್ನೋ ಜ್ಞಾಪಕ ಇರಬೇಕು ನಮಗೆ. ಹಾಗೆ ಪದಾರ್ಥವನ್ನು ನೋಡಿದಾಗ ಪದಾರ್ಥ ಇರೋದು ಒಳಗಡೆ ಇರೋ ಆಧಾರಭೂತನಾಗಿ. ಎಲ್ಲ ಕಡೆ ದಾರನೇ ಇರಲ್ಲ, ಅದು ಉದಾಹರಣೆ ಅಷ್ಟೇ. ತಾನು ಒಳಗಿದ್ದು ಆ ಪದಾರ್ಥವನ್ನು ಧಾರಣೆ ಮಾಡಿದ್ದಾನೆ ಭಗವಂತ. ಇದಕ್ಕೆ ಸತ್ತಾಪ್ರದ ಅಂತ ಕರೆಯೋದು. ಅಸ್ತಿತ್ವ ಕೊಟ್ಟಿದ್ದಾನೆ ಭಗವಂತ. ಈ ರೀತಿ ಜ್ಞಾನ ಇರಬೇಕಂತೆ. ಇದು ಭಗವಂತನ
ಅಸಾಧಾರಣ ಮಹಿಮೆ. ಜೀವರಲ್ಲೂ ಇದ್ದಾನೆ, ಚೇತನರಲ್ಲೂ ಇದ್ದಾನೆ, ಜಡದಲ್ಲೂ ಇದ್ದಾನೆ. ಜೀವ ಜಡಾತ್ಮಕವಾಗಿರ್ತಕ್ಕಂತಹ ಪ್ರಪಂಚದಲ್ಲಿ ಭಗವಂತನ ಇಲ್ಲದಿರುವ ಜಾಗ ಇಲ್ಲ. ಎಲ್ಲೆಲ್ಲಿಯೂ ನೀನು ವ್ಯಾಪ್ತ, ಎಲ್ಲೆಲ್ಲಿಯೂ ನೀನು ವ್ಯಾಪ್ತನಾಗಿ. ಭಗವದ್ಗೀತೆ ಅದು. ಮಯಿ ಸರ್ವವಿದಂ ಪ್ರೋತಂ ಸೌತ್ರೇ ಮಣಿಗಣ ಇವ. ಎಲ್ಲೆಲ್ಲಿಯೂ ನೀನು ವ್ಯಾಪ್ತನಾಗಿರಲಿಕ್ಕೆ ಇಲ್ಲಿಗೆ ಬಾಹು ಕಾರಣವೇನಿದು. ಕೇಳ್ತಾರೆ ನೋಡ್ರಿ ವಿಜಯದಾಸರು. ಸೇಮ್ ಅದನ್ನ ತರ್ಜಮೆ ಮಾಡಿಬಿಟ್ಟಿದ್ದಾರೆ. ಎಲ್ಲೆಲ್ಲಿಯೂ ಕೂಡ, ಸರ್ವತ್ರ. ಇದು ಭಗವಂತನ ಅಸಾಧಾರಣವಾಗಿರತಕ್ಕಂತಹ ಮಹಿಮೆ. ಈಗ ಭಗವಂತ ವಿಜ್ಞಾನ, ಇದುವರೆ ತನಕ ಭಗವಂತ ಜ್ಞಾನವನ್ನು ಹೇಳಿ ಈಗ ವಿಜ್ಞಾನನೂ ಹೇಳ್ತೀನಿ ಅಂತಾನೆ. ಇದಕ್ಕೆ ವಿಶೇಷ ಜ್ಞಾನ ಅಂತ ಕರೀತಾರೆ. ಭಗವಂತ ಸ್ವಲ್ಪ ಸ್ಪೆಷಲ್ ಆಗಿ ಹೇಳ್ತಾರೆ. ಏನು ಅಂದರೆ, ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ ಪ್ರಣವಃ ಸರ್ವವೇದೇಷು ಶಬ್ದಃ ಕೇ ಪೌರುಷಂ ನೃಷು. ಈಗ ನಾವು ನೀರು ಕುಡಿತೀವಲ್ಲ, ನೀರಿನಲ್ಲಿ ಭಗವಂತ ಇರ್ತಾನೆ. ನೀರಿನ ಒಳಗಡೆ ರಸ ಅಂತ ಒಂದು ಭಾಗ ಇರುತ್ತೆ ನೋಡಿ. ಇದೆಲ್ಲ ವಿಜ್ಞಾನ, ಇದು ವಿಶೇಷ ಜ್ಞಾನ. ಅದು ಸಾಮಾನ್ಯ ಜ್ಞಾನ. ಭಗವಂತ ಎಲ್ಲ ಕಡೆ ಇರ್ತಾನೆ ಅಂತ ಜನರಲ್ ಆಗಿ ಹೇಳ್ಬಿಟ್ರು. ಎಲ್ಲಿ ಅಂತ ವಿಶೇಷವಾಗಿ ಹೇಳ್ತಾನೆ ಭಗವಂತ. ರಸೋಹಂ ಅಪ್ಸು ಕೌಂತೆಯ. ನೀರಿನಲ್ಲಿ ರಸ, ಸಾರ ಭಾಗ ಅಂತ ಒಂದಿರುತ್ತೆ. ರಸ ಅಂದರೆ ಅದರ ಎಸೆನ್ಸು. ಅದಕ್ಕೆ ನಾವು ಕುಡಿದಿರ್ತಕ್ಕಂಥ ನೀರೆಲ್ಲ ನಮ್ಮ ದೇಹದಲ್ಲಿರಲ್ಲ. ನಾವು ಕುಡಿದಿರೋ ನೀರೆಲ್ಲ ವಾಪಸ್ ಹೊರಟೋಗುತ್ತೆ ನೋಡ್ರಿ. ಅದು ಅಸಾರಭೂತವಾದದ್ದು. ಮೂತ್ರ ರೂಪದಲ್ಲಿ ಆಚೆ ಕಡೆ ಹೊರಟೋಗುತ್ತಲ್ಲ, ಅಥವಾ ಕಣ್ಣೀರಿನ ರೂಪದಲ್ಲಿ ಆಚೆ ಕಡೆ ಹೊರಟೋಗುತ್ತಲ್ಲ, ಅಥವಾ ಬೆವರಿನ ರೂಪದಲ್ಲಿ ಆಚೆ ಹೊರಟೋಗುತ್ತಲ್ಲ, ದೇಹ ಬೇಡ ಆಗುತ್ತೆ. ನನಗೆ ಇದೆಲ್ಲ ಬೇಡ, ಅಸಾರ ಭಾಗ ಇದು ತಗೊಂಡು ನಾನೇನು ಮಾಡಿ ಅಂತ ಆಚೆ ಕಳಿಸ್ಬಿಡುತ್ತೆ ದೇಹ. ಸಾರಭೂತವಾದ ನೀರಿನಲ್ಲಿರುವ ಸಾರಭೂತವಾದ ಭಾಗವನ್ನ ಶರೀರ ತಗೊಳ್ಳುತ್ತೆ. ಆ ನೀರಿನ ಒಳಗಡೆ ಇರುವ ಸಾರಭೂತವಾದ ಭಾಗಕ್ಕೆ ರಸ ಅಂತ ಕರೀತಾರೆ. ಅದರಲ್ಲಿ ಭಗವಂತ ಇದ್ದಾನೆ ನೋಡಿ. ನೀರಿನಲ್ಲಿ ಭಗವಂತ ಇದ್ದಾನೆ. ನೀರಿನ ಒಳಗಡೆ ರಸ ಏನಿದೆ ಅದರಲ್ಲಿ ಭಗವಂತ ಇದ್ದಾನೆ. ಯಾಕೆ ನಮಗೆ ನೀರು ಕುಡಿದ್ರೆ ಬಾಯಾರಿಕೆ ಹೋಗುತ್ತೆ? ಬಾಯಾರಿಕೆ ಆದಾಗ ನೀರು ಕುಡಿದು ಬಿಡ್ತೀವಿ, ಬಾಯಾರಿಕೆ ಹೋಗುತ್ತೆ, ಇಷ್ಟೇ ನಮಗೆ ಗೊತ್ತಿರೋದು. ಇಲ್ಲಿಂದ ಮುಂದೆ ಹೋಗ್ರಿ ಅಂತಾನೆ ಭಗವಂತ. ಇಲ್ಲಿಂದ ಮುಂದೆ ಹೋಗ್ರಿ ಸ್ವಲ್ಪ. ಯಾಕೆ ನೀರು ಕುಡಿದಾಗ ಬಾಯಾರಿಕೆ ಹೋಗುತ್ತೆ ಅಂತ ಕೇಳಿದ್ರೆ, ನಿಮ್ಮ ಬಾಯಾರಿಕೆಯನ್ನ ಪರಿಹಾರ ಮಾಡುವ ಒಂದು ಸಾಮರ್ಥ್ಯವನ್ನ ನಾನು ನೀರಲ್ಲಿ ಇಟ್ಟಿದ್ದೀನಿ ಅಂತಾನೆ ಭಗವಂತ. ಅದಕ್ಕೆ ನೋಡಿ, ಬಾಯಾರಿಕೆ ಹೋಗ್ಬೇಕಾದ್ರೆ ನೀರೇ ಕುಡಿಬೇಕು. ನೀವು ಇನ್ನೇನು ಕುಡಿದ್ರೂ ಬಾಯಾರಿಕೆ ಹೋಗಲ್ಲ. ಬೇಕಾದ್ರೆ ಹಾಲು ಕುಡಿರಿ, ಮೊಸರು ಕುಡಿರಿ, ಏನು ಪದಾರ್ಥ ಕುಡಿರಿ, ನೀರು ಕುಡಿದ್ರೇನೆ ಬಾಯಾರಿಕೆ ಹೋಗೋದು. ಯಾಕೆ ಅಂದರೆ ನೀರಿನಲ್ಲಿ ಆ ಒಂದು ಶಕ್ತಿಯನ್ನು ಭಗವಂತ ಇಟ್ಟಿದ್ದಾನೆ. ಅದಕ್ಕೆ ರಸ ಅಂತ ಕರೀತಾನೆ. ಅಲ್ಲಿದ್ದೀನಿ ನಾನು ಅಂತಾನೆ ಭಗವಂತ. ಒಂದು ಲೋಟ ನೀರು ಕುಡಿಯಕ್ಕೆ ಲೋಟ ತಗೊಂಡಾಗ ಅದರ ಒಳಗಡೆ ಭಗವಂತನ ಸ್ಮರಣೆ ಬಂದರೆ ಅದು ಯಜ್ಞ ಆಗುತ್ತೆ. ಉಂಡು ಉಳಿಸಿದ್ದೆಲ್ಲ ನಿನ್ನ ಯಜ್ಞ ಎಂಬುವರು. ಅದು ಬರೀ ಉಪಲಕ್ಷಣ. ಏನು ಪದಾರ್ಥ ನೀವು ಸ್ವೀಕಾರ ಮಾಡ್ರಿ, ಅದರಿಂದ ನಿಮಗೆ ಆನಂದ ಆಯಿತು ಅಂದರೆ ಪದಾರ್ಥ ಅಲ್ಲ ಆನಂದ ಕೊಡೋದು, ಪದಾರ್ಥದ ಒಳಗಿರೋ ಪರಮಾತ್ಮ ಆನಂದ ಕೊಡೋದು. ಜ್ಞಾಪಕ ಇಟ್ಕೊಳ್ರಿ. ಯಾಕೆ ಹಿಂಗೆ ಯಾಕೆ ಚಿಂತನೆ ಮಾಡಬೇಕು ಅಂದರೆ, ನೋಡಿ, ಈಗ ವಿಷ ಕೊಟ್ಟ ಪ್ರಹ್ಲಾದ ರಾಜರಿಗೆ, ವಿಷ ಕೊಟ್ಟ ಹಿರಣ್ಯಕಶಿಪು ಅಥವಾ ಕೊಡಿಸಿದ.
ವಿಷ ಕೊಟ್ಟಿದ್ದು ವಿಷವೇ ಏನಾದರೂ ಪ್ರಾಣ ತೆಗೆಯೋದಾಗಿದ್ದರೆ ಪ್ರಹ್ಲಾದರಾಜರು ಸಾಯಲೇಬೇಕಾಗಿತ್ತು. ಈಗ ನಾವೆಲ್ಲ ವಿಷ ಕೊಟ್ಟರೆ ಸಾಯ್ತೀವೋ ಇಲ್ವೋ? ಪ್ರಹ್ಲಾದರಾಜರಿಗೆ ವಿಷ ಕೊಟ್ಟಾಗ ಯಾಕೆ ಸಾಯಲಿಲ್ಲ? ಆ ವಿಷ ಇತ್ತೋ ಇಲ್ಲೋ ಅವರಲ್ಲಿ? ಆ ವಿಷದಲ್ಲಿ ಸಾಯಿಸುವ ಶಕ್ತಿ ಇತ್ತೋ ಇಲ್ಲೋ? ಯಾಕೆ ಸಾಯಲಿಲ್ಲ ಪ್ರಹ್ಲಾದರಾಜರು? ಬರೀ ವಿಷವೇ ಕೊಲ್ಲೋದಾಗಿದ್ದಿದ್ರೆ ಪ್ರಹ್ಲಾದರಾಜರನ್ನು ಕೊಲ್ಲಬೇಕಾಯಿತು, ಭೀಮಸೇನ ದೇವರನ್ನು ಕೊಲ್ಲಬೇಕಾಯಿತು. ದುರ್ಯೋಧನ ವಿಷ ಕೊಡಲಿಲ್ಲೇನು? ಭುಕ್ತಂಚ ಜೀರ್ಣಂ ಪರಿಪಂಕ್ತಿ ದತ್ತಂ ವಿಷಂ ವಿಷಣ್ಣೋ ವಿಷಭೃದ್ಗಣೋತಃ ವಿಷವ ನುಂಗಿದ ಮಹಾಶೌರ್ಯನ್ನ ದಾಸರಾಜರು ಹೇಳ್ತಾರಲ್ಲ, ವಿಜಯದಾಸರು. ಯಾಕೆ ಭೀಮಸೇನ ದೇವರನ್ನ ವಿಷ ಕೊಲ್ಲಲಿಲ್ಲ? ಕಲಿಯಿಂದ ಅಭಿಮನ್ಯವಾದ ಸ್ಪೆಷಲ್ ವಿಷ ಅದು. ಯಾಕೆ ಆ ವಿಷ ಭೀಮಸೇನ ದೇವರನ್ನು ಸಮಾನ ಮಾಡಲಿಲ್ಲ? ಸ್ವಲ್ಪ ಹೇಳ್ರಿ. ವಿಷ ಆಸ್ ಇಟ್ ಈಸ್ ಏನು ಮಾಡೋದಿಲ್ಲ. ಒಳ್ಳೆ ಪದಾರ್ಥಗಳು ನಮ್ಮ ಪುಷ್ಟಿಗೆ ಕಾರಣ ಆಗಲ್ಲ, ಕೆಟ್ಟ ಪದಾರ್ಥಗಳು ನಮಗೆ ಹಾನಿ ಮಾಡಲ್ಲ. ಒಳಗಿರುವ ಭಗವಂತನ ವ್ಯಾಪಾರ ಅದು. ವಿಷದ ಒಳಗಿರುವ ಪ್ರಾಣ ಹರಣ ಶಕ್ತಿ ಭಗವಂತ ಕೊಟ್ಟಿರೋದು. ಅದು ಕೆಲಸ ಮಾಡದೇ ಇರೋ ಹಂಗೆ ಮಾಡಿಬಿಟ್ರೆ ವಿಷ ಕುಡಿದ್ರೂ ಏನಾಗಲ್ಲ. ಅಗ್ನಿಸ್ತಂಭನ ವಿದ್ಯಾ ಅಂತ ಒಂದು ವಿದ್ಯೆ ಇದೆ. ಅಗ್ನಿಯಲ್ಲಿ ನಿಂತ್ಕೊಂಡ್ರು ಕೂಡ ಅವ್ರಿಗೆ ಏನಾಗೋದಿಲ್ವಂತೆ, ತಣ್ಣಗೆ ನಿಂತಿರ್ತಾರಂತೆ. ಸುತ್ತಲೂ ಉರಿಯುವ ಅಗ್ನಿಯಲ್ಲಿ ಮಧ್ಯೆ ನಿಂತಿರ್ತಾರಂತೆ. ಅಗ್ನಿ ಮಧ್ಯದಲ್ಲಿ ಕೂತ್ಕೊಂಡು ತಪಸ್ಸು ಮಾಡ್ತಾರೆ. ಅವ್ರಿಗೆ ಅಗ್ನಿಸ್ತಂಭನ ವಿದ್ಯೆ ಗೊತ್ತಿರುತ್ತೆ. ಅದೊಂದು ವಿದ್ಯೆ, ಅದು ಅಗ್ನಿಸ್ತಂಭನ ವಿದ್ಯಾ ಅಂತ. ಅಗ್ನಿ ಸುಡೋದು ಅದ್ರ ಕೆಲಸ ಅಲ್ವೇನ್ರಿ? ಏನು ಹಾಕಿದ್ರು ಸುಡುತ್ತೆ. ಪೇಪರ್ ಹಾಕಿದ್ರೆ ಸುಡುತ್ತೆ, ಬಟ್ಟೆ ಹಾಕಿದ್ರೆ ಸುಡುತ್ತೆ, ಬಂಗಾರ ಹಾಕಿದ್ರೆ ಸುಡುತ್ತೆ. ನಾವು ಬಿದ್ದರೂ ಸುಡ್ತೀವಿ. ಯಾಕೆ? ಅಗ್ನಿಸ್ತಂಭನ ವಿದ್ಯೆ ಕಲ್ತೋರಿಗೆ ಅಗ್ನಿ ಸುಡಲ್ಲ. ಏನಾಯ್ತು ಆ ಟೈಮಲ್ಲಿ? ಅಗ್ನಿ ತನ್ನ ಸಾಮರ್ಥ್ಯ ಹೊರಟೋಯ್ತಾ? ಏನು ಅಗ್ನಿ ಸುಡೋದು ಕಳ್ಕೊಂಡ್ಬಿಡುತ್ತಾ? ಬೇರೆಯವರು ಹೋದರೆ ಸುಡುತ್ತೆ, ಅಗ್ನಿಸ್ತಂಭನ ವಿದ್ಯೆ ಕಲ್ತಿರೋನು ಹೋದರೆ ಸುಡೋದಿಲ್ಲ. ಯಾಕೆ? ಅಗ್ನಿ ಈ ಥರ ಎರಡೆರಡು ಆಕ್ಷನ್ ಮಾಡ್ತು. ಹಂಗೆ ಮಾಡುತ್ತಾ? ಜಡವಾದ ಅಗ್ನಿಗೆ ಹಂಗೆ ಎರಡೆರಡು, ಇವು ನಮ್ಮನಲ್ಲ ಅಂತ ಹಂಗಿರುತ್ತಾ? ಇಲ್ಲ. ಅದರಿಂದ ಗೊತ್ತಾಗುತ್ತೆ ನಮಗೆ ಜಡವಾದ ವಸ್ತು ಅಲ್ಲ ನಮಗೆ ಇವತ್ತು ಹಾನಿ ಮಾಡ್ತಾ ಇರೋದು ಅಥವಾ ತಂದುಕೊಡ್ತಾ ಇರೋದು, ಒಳಗಿರುವ ಪರಮಾತ್ಮ. ಅದನ್ನ ಭಗವಂತ ಹೇಳ್ತಾ ಇದ್ದಾನೆ, ರಸೋಹಂ ಅಪ್ಸು ಕೌಂತೆಯ ಪ್ರಭಾಸ್ಮಿ ಶಶಿ ಸೂರ್ಯಯೋ. ನೋಡಿ, ನೀರಿನಲ್ಲಿ ಭಗವಂತ ಇರ್ತಾನೆ, ನೀರಿನ ಒಳಗಡೆ ಇರೋ ರಸದಲ್ಲಿ ಭಗವಂತ ಇರ್ತಾನೆ. ಆ ರಸದ ಒಳಗಡೆ ರಸತ್ವ ಅಂತ ಒಂದು ಧರ್ಮ ಇದೆ, ಅದರಲ್ಲಿ ಭಗವಂತ ಇದ್ದಾನೆ. ಇಷ್ಟು ಆಳವಾಗಿ ಚಿಂತನೆ ಮಾಡಬೇಕಂತೆ. ಇದಕ್ಕೆ ವಿಜ್ಞಾನ ಅಂತ ಕರೀತಾರೆ. ಸೂರ್ಯನ ಪ್ರಭಾ ಇದೆಯಲ್ಲ, ಬೆಳಕು ಪ್ರಕಾಶ, ಅದರಲ್ಲಿ ಭಗವಂತ ಇದ್ದಾನೆ. ಪ್ರಭಾಸ್ಮಿ ಶಶಿ ಸೂರ್ಯಯೋ. ಚಂದ್ರ ಮತ್ತು ಸೂರ್ಯರ ಒಳಗಡೆ ಇರೋ ಪ್ರಭೆ ಏನಿದೆ, ಕಾಂತಿ, ಅದರೊಳಗೆ ಭಗವಂತ ನಾನು ಅಂತ ಹೇಳ್ತಾನೆ ಭಗವಂತ. ಆ ರೂಪದಿಂದ ನಾನಿದ್ದೀನಿ, ಪ್ರಭಾ ರೂಪದಿಂದ ನಾನಿದ್ದೀನಿ. ಇಲ್ಲೆಲ್ಲ ಬರೀ ರಸ ಇಟ್ಬಿಟ್ಟು ಅವನೆಲ್ಲ ದೂರ ಇದ್ದಾನೆ ಅಂತ ತಿಳ್ಕೊಂಡ್ಬಿಡಿ. ರಸಕ್ಕೆ ರಸನಾಗಿ ಅಂತ ಬರೀತಾರೆ ಅವರು ಹರಿಕಥಾಮೃತದಲ್ಲಿ. ರಸಕ್ಕೆ ರಸರೂಪನಾಗಿ, ರಸ ಅನ್ನೋ ಹೆಸರಿನಿಂದ ಭಗವಂತನೇ ಇದ್ದಾನೆ ನೀರಿನಲ್ಲಿ. ಅದಕ್ಕೆ ನಮಗೆ ನೀರು ಕುಡಿದ್ರೆ ಬಾಯಾರಿಕೆ ಹೋಗೋದು. ಹಣ್ಣು ತಿಂದರೆ ಯಾಕೆ ಹಸಿವೆ ಹೋಗುತ್ತೆ ಅಂದರೆ, ಆ ಶಕ್ತಿ ತಾನೇ ಇದ್ದು, ಆ ಶಕ್ತಿ ತತ್ರ ತತ್ರ ಸ್ಥಿತೋ ವಿಷ್ಣು ತತ್ತಚ್ಛಕ್ತಿ ಪ್ರಬೋದಯನ್. ಅಲ್ಲಿದ್ದು ಆ ಶಕ್ತಿ ಕೊಟ್ಟಿದ್ದಾನೆ ಆ ಪದಾರ್ಥಕ್ಕೆ. ಇದು ಭಗವಂತನ ಮಹಿಮಾ. ಬಲಿಷ್ಠರಾಗಿರ್ತಕ್ಕಂತಹ ಪುರುಷರಲ್ಲಿ ಬಲ ಅನ್ನೋ ಹೆಸರಿನಿಂದ ಭಗವಂತ ಇದ್ದಾನೆ. ಪುಣ್ಯೋ ಗಂಧ ಪೃಥಿವ್ಯಾಂಚ ತೇಜಶ್ಚಾಸ್ಮಿ ವಿಭಾವಸೋ. ಈ ಪೃಥ್ವಿ ಭೂಮಿಯಲ್ಲಿ ವಾಸನೆ ಇದೆ ನೋಡಿ, ಗಂಧ ಅಂತ ಕರೀತಾರೆ. ಪೃಥ್ವಿಯ ಗುಣ ಅದು ಗಂಧ. ಮಣ್ಣಿನ ಮೇಲೆ ನೀರು ಬಿದ್ದಾಗ ಗಮ್ಮತ್ತ ವಾಸನೆ ಬರುತ್ತಲ್ಲ, ಅದು ಪೃಥ್ವಿ. ಭೂಮಿಯಲ್ಲಿ ಗಂಧವತಿ ಪೃಥ್ವಿ. ಭೂಮಿಗೆ ವಾಸನೆ ಇದೆ ಅಂದರೆ ಅರ್ಥಾತ್ ಮಣ್ಣಿಗೆ ವಾಸನೆ ಇದೆ. ಅದು ನೀರು ಬಿದ್ದಾಗ ಆಚೆಗೆ ಬರುತ್ತೆ ಅಷ್ಟೇ. ಆ ಗಂಧ
ಭಗವಂತ. ಗಂಧ ಭಗವಂತ ಹೇಳ್ತಾನೆ ನೋಡಿ, ಪುಣ್ಯೋ ಗಂಧ ಪೃಥಿವ್ಯಾಂಚ. ಆ ಗಂಧ ಇದೆಯಲ್ಲ, ಭೂಮಿಗೆ ವಾಸನೆ ಏನಿದೆ ಅಲ್ಲಿ ನಾನಿದ್ದೀನಿ. ಅಗ್ನಿಯಲ್ಲಿರುವ ತೇಜಸ್ಸು ಅಲ್ಲಿ ನಾನಿದ್ದೀನಿ. ಜೀವನಂ ಸರ್ವಭೂತೇಷು, ಸಕಲ ಪ್ರಾಣಿಗಳಲ್ಲಿ ಇರತಕ್ಕಂಥ ಜೀವನ ನಾನು ಅಂತಾನೆ ಭಗವಂತ. ಜೀವನ ಜೀವನ ಅಂತ ನಾವು ಬದುಕಿರೋದಕ್ಕೆ ಜೀವನ ಅಂತ ಹೇಳ್ತೀವಲ್ಲ, ಆ ಜೀವನನೇ ಭಗವಂತ. ಸರ್ವಭೂತೇಷು ಜೀವನಂ ತಪಶ್ಚಸ್ಮಿ ತಪಸ್ವಿಷು. ತಪಸ್ವಿಗಳಲ್ಲಿ ತಪಸ್ಸು ಅನ್ನುವ ಹೆಸರಿನಿಂದ ಇದ್ದೀನಿ. ಸೂರ್ಯ ಚಂದ್ರರಲ್ಲಿ ತೇಜಸ್ಸು ಅನ್ನತಕ್ಕಂಥ ಪ್ರಭಾ ಅನ್ನತಕ್ಕಂತಹ ಹೆಸರಿನಿಂದ ಇದ್ದೀನಿ. ಬೀಜಂ ಮಾಂ ಸರ್ವಭೂತಾನಾಂ ವಿದ್ಧಿ ಪಾರ್ಥ. ಇಡೀ ಜಗತ್ತಿಗೆ ನಾನು ಬೀಜ. ಬೀಜದಿಂದ ತಾನೇ ಗಿಡ ಬರೋದು, ಬೀಜದಿಂದ ತಾನೇ ಮರ ಬರೋದು. ಈ ಮರಕ್ಕೆ ಕಾರಣ ಯಾವುದು ಅಂದರೆ ಬೀಜ. ಇಡೀ ಜಗತ್ತಿಗೆ ಬೀಜ ಭಗವಂತ. ಸ್ವಾಮಿ ಹೇಳ್ತಾನೆ, ಬೀಜ ಅಂದರೆ ಕಾರಣ ಅಂತ ಸಂಸ್ಕೃತದಲ್ಲಿ. ಕಿಂ ಬೀಜಂ, ಕಾರಣ ಏನು ಅಂತ ನಮ್ಮ ಸಂಸ್ಕೃತದಲ್ಲಿ ಬೀಜ ಶಬ್ದಕ್ಕೆ, ಯಾಕೆಂದರೆ ಮರಕ್ಕೆ ಬೀಜ ಕಾರಣ, ಆದ್ದರಿಂದ ಬೀಜ ಶಬ್ದಕ್ಕೆ ಕಾರಣ ಅಂತ ಅರ್ಥ. ಇಡೀ ಜಗತ್ತಿಗೆ ಕಾರಣ ನಾನು. ಸರ್ವಭೂತೇಷು ಬೀಜಂ ಮಾಂ ಸರ್ವಭೂತಾನಾಂ, ಸರ್ವಭೂತಾನಾಂ ಬೀಜ ಅಹಂ. ನನ್ನಿಂದ ನೀವು ಬಂದಿರೋದು, ನನ್ನಿಂದ ನೀವು ಉತ್ಪನ್ನವಾಗಿರ್ತಕ್ಕಂಥದ್ದು. ಇಷ್ಟು ಭಗವಂತ ಆಳವಾಗಿ ಪದಾರ್ಥದಲ್ಲಿರುವ ಗುಣ, ಆ ಗುಣದಲ್ಲಿರುವ ಧರ್ಮ, ಅಷ್ಟರಲ್ಲೂ ಭಗವಂತ ಇರ್ತಾನೆ. ಒಂದೊಂದು ಪದಾರ್ಥಕ್ಕೆ ಒಂದೊಂದು ಗುಣ ಇರುತ್ತೆ ನೋಡಿ. ಅಂಟುವಿಕೆ ಅಂತ ಒಂದಿರುತ್ತೆ, ಮಾಧುರ್ಯ ಅಂತ ಒಂದಿರುತ್ತೆ, ಸ್ನಿಗ್ಧತೆ ಅಂತ ಒಂದಿರುತ್ತೆ. ಒಂದೊಂದು ಪದಾರ್ಥದಲ್ಲೂ ಅದರದೇ ಆದ ಒಂದೊಂದು ಸ್ಪೆಷಾಲಿಟಿ ಇರುತ್ತೆ. ಅಂಟುವಿಕೆ, ಸುಗಂಧ ಇರುತ್ತೆ, ಅದರಲ್ಲಿ ಭಗವಂತ ಇರ್ತಾನೆ. ಯಾವ್ಯಾವ ಪದಾರ್ಥದಲ್ಲಿ ಏನೇನು ನೀವು ಕ್ವಾಲಿಟಿ ಅಥವಾ ಏನೇನು ಗುಣಗಳನ್ನು ನೀವು ನೋಡ್ತಾ ಇದ್ದೀರಿ ಅದೆಲ್ಲ ಭಗವಂತ ಇರ್ತಾನೆ. ಜ್ಞಾಪಕ ಇಟ್ಕೊಳ್ಳಿ. ಈಗ ಏಲಕ್ಕಿ ಹಾಕ್ತೀವಿ, ಗಮ್ಮತ್ತ ವಾಸನೆ ಬರುತ್ತೆ, ಅಲ್ಲಿ ಇರ್ತಾನೆ ಭಗವಂತ. ಅಲ್ಲಿದ್ದಾನೆ. ಪರಿಮಳ ದ್ರವ್ಯದಲ್ಲಿ ಭಗವಂತ ಇದ್ದಾನೆ. ಅದಕ್ಕೆ ಅದು ಬಂದಿರೋದು. ಭಗವಂತ ಹೊರಟೋದ್ರೆ ಅದು ತನ್ನ ಗುಣವನ್ನು ಕಳ್ಕೊಂಡ್ಬಿಡುತ್ತೆ. ಈ ಛಾಂದೋಗ್ಯೋಪನಿಷತ್ತಿನಲ್ಲಿ ಭಗವಂತ ಹೇಳುತ್ತಾನೆ, ಯಾತಕ್ಕೋಸ್ಕರ ಒಂದು ಪದಾರ್ಥ ತನ್ನ ವಾಸನೆಯನ್ನು ಕಳ್ಕೊಂಡ್ಬಿಡುತ್ತೆ ಅಂದರೆ, ಅಲ್ಲಿರುವ ಭಗವಂತ ಏನಾದರೂ ಉಪೇಕ್ಷೆ ಮಾಡಿದರೆ, ಎಲ್ಲೂ ಹೋಗಲ್ಲ, ಇರ್ತಾನೆ ಅವನು. ಸರ್ವತ್ರ ವ್ಯಾಪ್ತ ಭಗವಂತ ಹೋಗೋದಿಲ್ಲ. ಆ ಪದಾರ್ಥದ ಬಗ್ಗೆ ಉಪೇಕ್ಷೆ ಮಾಡಿಬಿಟ್ಟರೆ ಅದಕ್ಕೆ ಆ ಪದಾರ್ಥ ವಾಸನೆ ಕೊಡಲ್ಲ. ಈಗ ಗಂಧ ತೆಯ್ತಾ ಇರ್ತೀವಿ, ಗಮ್ಮತ್ತ ವಾಸನೆ ಬರುತ್ತೆ, ಭಗವಂತ ಇರ್ತಾನೆ ಅದರೊಳಗಡೆ. ಆ ಗಂಧದ ಕೊರಡಿನಲ್ಲಿ ಭಗವಂತ ಸುಮ್ಮನೆ ಇದ್ದು ಬಿಟ್ರೆ ಗಂಧಕ್ಕೆ ಸುವಾಸನೆ ಬರುತ್ತೆ. ಎಲ್ಲ ಸುವಾಸಿತ ಪದಾರ್ಥಗಳಿಗೆಲ್ಲ ಹಾಗೇನೆ. ಇದನ್ನ ಭಗವಂತ ಹೇಳ್ತಾ ಇದ್ದಾನೆ, ಇದು ವಿಜ್ಞಾನ ಅಂತ ಕರೆಸ್ಕೊಳ್ಳುತ್ತೆ. ಅಂದರೆ ಜಗತ್ತಿನಲ್ಲಿರುವ ಒಂದೊಂದು ಪದಾರ್ಥಗಳಲ್ಲಿ ಏನು ವಿಶೇಷ ಶಕ್ತಿಯನ್ನು ಭಗವಂತ ಇಟ್ಟಿದ್ದಾನೆ, ಆ ಶಕ್ತಿ ಎಲ್ಲ ನಾನಲ್ಲಿದ್ದು ಅದನ್ನು ವ್ಯಂಜನೆ ಮಾಡ್ತೀನಿ ಅಂತ ಭಗವಂತ ವಿಶೇಷವಾಗಿ ಅದನ್ನು ನಿರೂಪಣೆ ಮಾಡಿ, ನನಗೆ ಜ್ಞಾನಿಗಳನ್ನು ಕಂಡ್ರೆ ಬಹಳ ಪ್ರೀತಿ ಅಂತಾನೆ ಭಗವಂತ. ನೋಡಿ, ಫಸ್ಟು ಭಗವಂತ ಸೆಲೆಕ್ಟ್ ಮಾಡ್ಕೊಬೋದು ಜ್ಞಾನಿಗಳನ್ನು. ಅದಕ್ಕೆ ನಾವು ಜ್ಞಾನಿಗಳಾಗಬೇಕು. ಭಗವಂತ ನಮ್ಮನ್ನೇನಾದರೂ ಚೂಸ್ ಮಾಡಬೇಕು, ಪಿಕ್ ಮಾಡಬೇಕು ಅಂದರೆ ನಾವು ಜ್ಞಾನಿಗಳಾಗಬೇಕು. ಭಗವಂತ ಹೇಳ್ತಾನೆ, 4 ಜನ ಬರ್ತಾರೆ ನನ್ನ ಹತ್ರ ಬರತಕ್ಕಂತಹ ಭಕ್ತರು 4 ಟೈಪ್ ಇದೆ. ಎಲ್ಲ ಭಕ್ತರೇ, ಅದರಲ್ಲಿ ಗ್ರೇಡ್ ಇದೆ ಅಂತಾನೆ ಭಗವಂತ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ. ಸುಕೃತಿ ಅಂದರೆ ಪುಣ್ಯ ಕೆಲಸ ಮಾಡೋರು ಅಂತ, ಭಕ್ತರು ಅಂತ ಅರ್ಥ. ಚತುರ್ವಿಧ, 4 ಜನ ಭಕ್ತರು ನನ್ನ ಹತ್ರ ಬರ್ತಾರೆ. ಸ್ವಾಮಿನೇ ಹೇಳ್ತಾನೆ ಮಾತು. ಇವತ್ತೇನು ನಾವು ನೋಡ್ಕೊಂಡು ಬಂದಿದ್ದೀವಿ, ಶ್ರೀನಿವಾಸ ದೇವರು ಅವನೇ ಹೇಳ್ತಾ ಇರೋದು ಕೃಷ್ಣ ರೂಪದಿಂದ. ಭಗವಂತ ಕೃಷ್ಣನೇ ಶ್ರೀನಿವಾಸ ದೇವರು, ಜ್ಞಾಪಕ ಇಟ್ಕೊಳ್ರಿ. ಕೃಷ್ಣನ ಇನ್ನೊಂದು ರೂಪ ಅದು
ಶ್ರೀನಿವಾಸ ದೇವರ ರೂಪ ಅದು. ಅದಕ್ಕೆ ಎಲ್ಲ ತಂದೆ ಅಡ್ರೆಸ್ ಹೇಳೋದು ಭಗವಂತ. ಶ್ರೀನಿವಾಸ ದೇವರಿಗೆ ತಂದೆ ಯಾರು, ತಾಯಿ ಯಾರು ಅಂದಾಗ ನಮ್ಮಮ್ಮ ದೇವಕಿ, ನಮ್ಮಪ್ಪ ವಸುದೇವ, ನಮ್ಮ ಅಣ್ಣ ಬಲರಾಮ, ನನ್ನ ತಂಗಿ ಸುಭದ್ರ. ಶ್ರೀನಿವಾಸ ದೇವರ ಅಣ್ಣನೂ ಬಲರಾಮನೇ, ಶ್ರೀನಿವಾಸ ದೇವರ ತಂಗಿನೂ ಸುಭದ್ರಾನೇ, ಶ್ರೀನಿವಾಸ ದೇವರ ತಂದೆನೂ ವಸುದೇವನೇ, ತಾಯಿನೂ ದೇವಕಿನೇ. ಅರ್ಥಾತ್ ಕೃಷ್ಣನ ಅಡ್ರೆಸ್ಸೇ ಶ್ರೀನಿವಾಸ ದೇವರ ಅಡ್ರೆಸ್ಸು. ಇನ್ನೂ ಹೇಳ್ತಾರೆ ಭಗವಂತ, 6 ಜನ ಅಣ್ಣಂದರನ್ನ ಕೊಂದುಬಿಟ್ಟ, ಸತ್ತೋಯ್ತು, ಅದು 7ನೇದು ಗರ್ಭಸ್ರಾವ ಆಯಿತು, 8ನೇದು ನಾನು ಅಂತಾನೆ ಶ್ರೀನಿವಾಸ ದೇವರು. ಅದೆಲ್ಲ ಕೃಷ್ಣಂದಲ್ವೇನು? ಹಾಗಾಗಿ ಕೃಷ್ಣ ಹೇಳ್ತಾ ಇರೋದು ಅಂದ್ರೆ ಶ್ರೀನಿವಾಸ ದೇವರು ಹೇಳ್ತಾ ಇರೋದೇ ಅದು. 4 ಜನ ನನ್ನ ಹತ್ರ ಬರ್ತಾರೆ ವೈಕುಂಠ ಏಕಾದಶಿ ದಿವಸ ನನ್ನನ್ನು ನೋಡಕ್ಕೆ 4 ಜನ ಬರ್ತಾರೆ ಅಂತಾನೆ ಭಗವಂತ. ತಿರುಪತಿಗಾಗಲಿ ಅಥವಾ ಬೇರೆ ದೇವಸ್ಥಾನಕ್ಕಾಗಲಿ. ಯಾರ್ಯಾರು ಸ್ವಾಮಿ ಇಂದ ಅರ್ಜುನ. ಮೊದಲನೇದು ಆರ್ತಃ, ದುಃಖದಿಂದ ಬರುವವರು ನಂಬರ್ 1. ಇದನ್ನೇ ಸಂಕಟ ಬಂದಾಗ ವೆಂಕಟರಮಣ ಅಂತ ಕರೆದಿರೋದು. ದುಃಖ ಬಂದಾಗ ಜನ ನನ್ನ ಹತ್ರ ಓಡೋಡಿ ಬರ್ತಾರೆ, ಇವ್ರು ನಂಬರ್ 1. ಆರ್ತಃ, ಸಂಸಾರದಲ್ಲಿ ನಾನಾ ವಿಧವಾಗಿರ್ತಕ್ಕಂತಹ ದುಃಖವನ್ನ ಹೊಂದಿ ನನ್ನ ಹತ್ರ ಬರ್ತಾರೆ. 1 ದುಃಖ ಪೀಡಿತರು. ಆರ್ತಃ ಅಂದರೆ ದುಃಖ ಪೀಡಿತರು. ಆಮೇಲೆ ಅರ್ಥಾರ್ಥಿ, ಜಿಜ್ಞಾಸು. ಆರ್ತೋ ಜಿಜ್ಞಾಸು, ಕೆಲವರಿಗೆ ನಾನು ಹೆಂಗಿದ್ದೀನಿ ಅಂತ ತಿಳ್ಕೋಬೇಕು ಅಂತ ಕುತೂಹಲ. ಇನ್ವೆಸ್ಟಿಗೇಷನ್ಗೋಸ್ಕರ ಕೆಲವರು ಬರ್ತಾರೆ. ಹೆಂಗಿದೆ ನೋಡೋಣ, ಹೆಂಗಿದೆ ನಾನು ತಿಳ್ಕೋಬೇಕು. ದುಃಖ ಇಲ್ಲೇ ಇರೋರು ಕೆಲವರು ಬರ್ತಾರೆ. ಅವರು ಕುತೂಹಲದಿಂದ ಹೆಂಗಿದ್ದಾರೆ ಭಗವಂತ ಅಂತ ನೋಡಕ್ಕೆ ಬರ್ತಾರೆ, ತಿಳ್ಕೊಳಕ್ಕೆ ಬರ್ತಾರೆ. ಜಿಜ್ಞಾಸು ಇವ್ರು 2ನೇ ಟೈಪ್. ಇವರು ಅರ್ಥಾರ್ಥಿ, ದುಡ್ಡು ಬೇಕು ಅಂತ ಬರೋರು ಕೆಲವರು. ಇವ್ರಿಗೆ ದುಃಖ ಇರಲ್ಲ, ಆದರೆ ದುಡ್ಡು ಇರಲ್ಲ. ದುಡ್ಡು ಬೇಕು ನಮಗೆ, ಭಗವಂತನ ಕೇಳಿ ದುಡ್ಡು ಇಸ್ಕೊಬರೋಣ. ಅರ್ಥಾರ್ಥಿ ಜ್ಞಾನಿ, ನನ್ನನ್ನು ತಿಳಿದುಕೊಂಡವನು ನನ್ನ ಹತ್ರ ಬರ್ತಾನೆ. ತಿಳಿದುಕೊಳ್ಳುವ ಅಪೇಕ್ಷೆ ಇರೋನು ಬರ್ತಾನೆ ಕುತೂಹಲದಿಂದ. ಹೇಗಿದೆ ನೋಡೋಣ, ಅದೇನೋ ಭಗವಂತ ಭಗವಂತ ಅಂತಾರೆ, ಎಲ್ಲರೂ ಕೃಷ್ಣ ಅಂತಾರೆ, ಅದೇನು ಹೇಗಿದೆ ನೋಡ್ಕೊಂಬರೋಣ ಒಂದ್ಸಲ ಅಂತರೂ ಬರ್ತಾರೆ. ತಿಳಿದುಕೊಂಡವರು ಬರ್ತಾರೆ. ಈ ಲಾಸ್ಟ್ ಗುಂಪು ಹೋಗೋರೆ ವಿಜಯದಾಸರು. ನೋಡಿ, ಅವ್ರು ತಿಳಿದುಕೊಂಡವರು, ಕನಕದಾಸರಾಗಲಿ ಪುರಂದರದಾಸರಾಗಲಿ, ಯಾರ್ಯಾರು ತಿರುಪ್ತಿಗೆ ಹೋಗಿದಾರಲ್ಲ ಇವ್ರು 4ನೇ ಟೈಪ್ ಗುಂಪಿನವರು. ಅದಕ್ಕೆ ಭಗವಂತ ಅವ್ರಿಗೆಲ್ಲ ಅನುಗ್ರಹ ಮಾಡ್ತಾರೆ. ಚತುರ್ವಿಧ ಭಜಂತೆ ಮಾಂ ಜನಾ ಸುಕೃತಿನೋರ್ಜುನ. ಆರ್ತೋ ಜಿಜ್ಞಾಸು ಅರ್ಥಾರ್ಥಿ ಜ್ಞಾನಿ ಚ ಭರತರ್ಷಭ. ದುಃಖದಿಂದ ಪೀಡಿತರಾದವರು 1, ಕುತೂಹಲದಿಂದ ಬಂದವರು 1, ದುಡ್ಡಿಗೋಸ್ಕರ ಬಂದವರು 1, ಜ್ಞಾನಿಗಳು 1. ಇದರಲ್ಲಿ ತೇಷಾಂ ಜ್ಞಾನಿ ನಿತ್ಯಯುಕ್ತಃ ಏಕಭಕ್ತಿ ವಿಶಿಷ್ಯತೆ ಪ್ರಿಯೋ ಹಿ ಜ್ಞಾನಿನೋತ್ಯಪ್ತಂ ಅಹಂ ಸಚ ಮಮ ಪ್ರಿಯ. ಸ್ವಾಮಿ ಹೇಳಿದ ಈ 4 ಜನರಲ್ಲಿ ಜ್ಞಾನಿಗಳನ್ನು ಕಂಡರೆ ನನಗೆ ಪ್ರೀತಿ. ಇನ್ನೆಲ್ಲರಿಗೂ ಸುಮ್ಮನೆ ಕೊಟ್ಟು ಕಳಿಸ್ಬಿಡ್ತೀನಿ ಏನೋ ಒಂದಷ್ಟು. ಜ್ಞಾನಿಗಳನ್ನು ಕಂಡ್ರೆ ನನಗೆ ಬಹಳ ಪ್ರಿಯ, ಅತ್ಯಂತ ಪ್ರಿಯ ಅವನು. ಏಕಭಕ್ತಿ ಸ ಉಚ್ಯತೆ. ಏಕಭಕ್ತಿ ಅಂದರೆ ಏನು ಗೊತ್ತಾ? ಭಗವಂತನಲ್ಲಿ ಸರ್ವೋತ್ತಮನಾದ ಭಕ್ತಿ, ಶ್ರೇಷ್ಠವಾದ ಭಕ್ತಿ. ಸರ್ವೋತ್ತಮತ್ವೇನ ಭಕ್ತಿ ಯಾರಿಗಿರುತ್ತೆ ಇವರಿಗೆ ಏಕಭಕ್ತಿ ಅಂತ ಕರೀತಾರೆ. ನಿತ್ಯಯುಕ್ತ, ಯಾವಾಗಲೂ ಭಗವಂತನಲ್ಲೇ ಮನಸ್ಸಿರಬೇಕು. ಇವತ್ತೊಂದು ದಿವಸ ಅಲ್ಲ, ಇವತ್ತೊಂದಿನ ನೋಡ್ಕೊಂಡ್ಬಿಟ್ರೆ ಆಮೇಲೆ ಮುಂದಿನ ವೈಕುಂಠ ಏಕಾದಶಿ ತನಕ ಆ ಕಡೆ ತಲೆ ಹಾಕಲ್ಲ ಅಂತಲ್ಲ. ನಿತ್ಯಯುಕ್ತ, ಪ್ರತಿದಿನ ಅವನಲ್ಲಿ ಮನಸ್ಸಿರಬೇಕು. ಅಲ್ಲಿಗೆ ಹೋಗಿದ್ರೆ ನಿಮ್ಮ ಮನೆಯಲ್ಲೇ ದೇವರು ಇರ್ತಾರಲ್ವ, ದೇವ್ರ ಮನೆ ಇಲ್ವಾ, ಅಲ್ಲೇ ನೋಡ್ರಿ ಭಗವಂತನನ್ನ. ಎಲ್ಲೆಲ್ಲಿಯೂ ನೀನು ವ್ಯಾಪ್ತನಾಗಿರಲಿಕ್ಕೆ ಇಲ್ಲಿಗೆ ಬಾಹೋ ಕಾರಣವೇನಿದೋ. ದಿನಾಲು ತಿರುಪತಿಗೆ ಹೋಗ್ಬೇಕು ಅಂತೇನಿಲ್ಲ, ದಿನಾಲು ದೊಡ್ಡ ದೊಡ್ಡ ದೇವಸ್ಥಾನಕ್ಕೆ ಹೋಗಿ ನೋಡ್ಕೋಬೇಕು ಅಂತೇನಿಲ್ಲ.
ನಿಮ್ಮ ಮನೆಯಲ್ಲೇ ನೋಡ್ರಿ, ಭಗವಂತ ಇಲ್ಲೇನು? ಏಕಭಕ್ತಿ ಅಂದರೆ ಪ್ರಧಾನ ಭಕ್ತಿ. ಏಕ ಶಬ್ದಕ್ಕೆ ಪ್ರಧಾನ ಅಂತ ಹೆಸರು. ಏಕೋ ಏಕೆ ಮುಖ್ಯಾನ್ಯ ಕೇವಲ, ಮುಖ್ಯ ಪ್ರಧಾನ ಅರ್ಥಾತ್ ಸರ್ವೋತ್ತಮತ್ವ. ಅದಕ್ಕೋಸ್ಕರ ನಾನು ಅವನನ್ನು ಬಹಳ ಪ್ರೀತಿಸ್ತೀನಿ ಅಂತಾನೆ ಭಗವಂತ. ಜ್ಞಾನಿ ಅವನನ್ನು ಕಂಡ್ರೆ ನನಗೆ ಬಹಳ ಪ್ರೀತಿ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಯತೆ. ಆಮೇಲೆ ಈ ಥರ ಜ್ಞಾನಿ ಒಂದು ದಿವಸಕ್ಕೆ ಬರೋದಿಲ್ಲ ಅಂತ ಭಗವಂತನೇ ಹೇಳ್ತಾನೆ. ಇದೆಲ್ಲ ಒಂದೊಂದು ದಿವಸಕ್ಕೆ ಆಗುವಂಥದ್ದಲ್ಲ. ಬಹೂನಾಂ ಜನ್ಮನಾಮಂತೆ ಜ್ಞಾನವಾನ್ ಮಾಂ ಪ್ರಪದ್ಯತೆ ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ. ನೋಡಿ, ಸರ್ವಂ ಕಲ್ವಿದಂ ಬ್ರಹ್ಮ ಅಂತ ನಮ್ಮ ಮೊನ್ನೆ ಪಾಠದಲ್ಲಿ ಹೇಳಿದ್ದೆ. ಇಲ್ಲಿದೆ ಭಗವದ್ಗೀತೆ, ಅದಕ್ಕೆ ವ್ಯಾಖ್ಯಾನ ಇದೆ. ವಾಸುದೇವಃ ಸರ್ವಮಿತಿ ಸ ಮಹಾತ್ಮ ಸುದುರ್ಲಭಃ.